ಸ್ವಾಗತ. ನಾನು ನಯನ. ಮೊದಲಿಗೆ ಹೆಡ್ಲೈನ್ಸ್. ಮೊಬೈಲ್ನಲ್ಲಿ ಜೋರಾಗಿ ಮಾತನಾಡುವಂತಿಲ್ಲ. ಹೇಳಿದ ಮಾತು ಕೇಳದಿದ್ರೆ ಬಸ್ನಿಂದಲೇ ಔಟ್. ಕೆಎಸ್ಆರ್ಟಿಸಿಯಿಂದ ಹೊಸ ರೂಲ್ಸ್ ಜಾರಿ. ಕೃಷಿ ಮೇಳಕ್ಕೆ ಚಿತ್ರದುರ್ಗದ ಮುರುಘಶ್ರೀಗಳ ಚಾಲನೆ. ಸಾಧನೆ ಮಾಡಿದ ಅನ್ನದಾತರಿಗೆ ಸಮಾರಂಭದಲ್ಲಿ ಸನ್ಮಾನ. ಉತ್ತಮ ಜೀವನ ಪದ್ಧತಿ ಅಳವಡಿಸಿಕೊಳ್ಳುವಂತೆ ಶ್ರೀಗಳ ಕರೆ. ಆಭರಣ ಪ್ರಿಯರಿಗೆ ಮತ್ತೆ ಶಾಕ್. ಮತ್ತೆ ಗಗನಮುಖಿಯಾದ ಬಂಗಾರದ ಬೆಲೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 47,250 ರೂಪಾಯಿ. ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಸಂಚರಿಸುವಾಗ ಇನ್ಮುಂದೆ ಜೋರಾಗಿ ಮಾತನಾಡುವಂತಿಲ್ಲ. ಮಾತಾಡಿದ್ರೆ ಬಸ್ನಿಂದ ಕೆಳಗೆ ಇಳಿಸ್ತಾರೆ. ಅರೆ ಇದೇನಪ್ಪ ಹೊಸ ರೂಲ್ಸ್ ಅಂತೀರಾ? ಹೌದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇಂದಿನಿಂದಲೇ ಹೊಸ ರೂಲ್ಸ್ ಜಾರಿಗೊಳಿಸಿದೆ. ಇನ್ಮುಂದೆ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಮೊಬೈಲ್ನಲ್ಲಿ ಜೋರಾಗಿ ಹಾಡುಗಳನ್ನ ಹಾಕುವಂತಿಲ್ಲ. ಹಾಗೇನಾದ್ರೂ ಜೋರಾಗಿ ಹಾಡು, ಸಿನಿಮಾ, ವಾರ್ತೆ ಹಾಗೂ ಪದ್ಯಗಳನ್ನ ಹಾಕಿ ಬೇರೆಯವರಿಗೆ ಕಿರಿಕಿರಿ ಉಂಟು ಮಾಡಿದ್ರೆ ದಂಡ ಬೀಳೋದು ಗ್ಯಾರಂಟಿ. ಈ ಕುರಿತಾಗಿ ಕೆಎಸ್ಆರ್ಟಿಸಿ ನಿರ್ದೇಶಕ ಶಿವಯೋಗಿ ಕಳಸ ಆದೇಶ ಹೊರಡಿಸಿದ್ದಾರೆ. ಇದರ ಅನ್ವಯ ಸರ್ಕಾರಿ ಬಸ್ ಪ್ರಯಾಣದ ವೇಳೆ ಹಾಡು, ಸಿನಿಮಾ ಮುಂತಾದವುಗಳನ್ನು ಜೋರಾಗಿ ಹಾಕುವಂತಿಲ್ಲ. ಯಾಕಂದ್ರೆ ಇದು ಕರ್ನಾಟಕ ಮೋಟಾರ್ ವಾಹನಗಳ ಕಾಯ್ದೆ 1989ರ ನಿಯಮ 94(1)ವಿ ಪ್ರಕಾರ ಕಾನೂನು ಬಾಹಿರ. ಒಂದು ವೇಳೆ ಈ ರೀತಿಯಾಗಿ ನಡೆದುಕೊಂಡ್ರೆ ಮೊದಲು ಬಸ್ ನಿರ್ವಾಹಕ ಪ್ರಯಾಣಿಕನಲ್ಲಿ ಮನವಿ ಮಾಡಿಕೊಳ್ಬೇಕು. ಮನವಿ ಕಡೆಗಣಿಸಿದ್ರೆ ಬಸ್ ಅರ್ಧಕ್ಕೆ ನಿಲ್ಲಿಸಿ ಪ್ರಯಾಣಿಕರನ್ನ ಅಲ್ಲೇ ಇಳಿಸಿ ಮುಂದುವರಿಯಬೇಕು. ಅವರು ಬಸ್ನಿಂದ ಇಳಿಯುವವರೆಗೂ ಬಸ್ ಅನ್ನ ನಿಲ್ಲಿಸಿರಬೇಕು ಹಾಗೂ ಕಾನೂನನ್ನ ಉಲ್ಲಂಘಿಸಿದ ಪ್ರಯಾಣಿಕರಿಗೆ ದರ ಹಿಂತಿರುಗಿಸುವಂತಿಲ್ಲ ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇನ್ಮುಂದೆ ನೀವು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಂಚಾರ ಮಾಡುವಾಗ ಜೋರಾಗಿ ಮಾತನಾಡಿದ್ರೆ ಅಥವಾ ಜೋರಾಗಿ ಹಾಡು ಹಾಕೊಂಡ್ರೆ, ಸಿನಿಮಾ, ವಾರ್ತೆ ಏನನ್ನಾದ್ರೂ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಇನ್ಮುಂದೆ ಹೊಸ ರೂಲ್ಸ್ ಅನ್ವಯವಾಗುತ್ತೆ. ನೀವು ಸಂಚಾರ ಮಾಡುವಾಗ ಜೋರಾಗಿ ಮಾತನಾಡಿದ್ರೆ ನಿಮ್ಮನ್ನ ಬಸ್ನಿಂದ ಕೆಳಗೆ ಇಳಿಸಿ ಅದ್ರ ಜೊತೆಗೆ ಫೈನ್ ಕೂಡ ಹಾಕಲಾಗುತ್ತೆ. ಈ ರೀತಿಯಾಗಿ ಕೆಎಸ್ಆರ್ಟಿ ಬಸ್ನ ನಿರ್ದೇಶಕರಾಗಿರುವಂತಹ ಶಿವಯೋಗಿ ಕಳಸ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಇವರು ಹೇಳಿರೋ ಪ್ರಕಾರ ಸರ್ಕಾರಿ ಬಸ್ ಪ್ರಯಾಣದ ವೇಳೆ ಹಾಡು, ಸಿನಿಮಾ ಮುಂತಾದವುಗಳನ್ನು ಜೋರಾಗಿ ಹಾಕೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಇದು ಕರ್ನಾಟಕ ಮೋಟಾರ್ ವಾಹನಗಳ ಕಾಯ್ದೆ 1989ರ ನಿಯಮ 94(1)ವಿ ಪ್ರಕಾರ ಇದು ಕಾನೂನು ಬಾಹಿರವಾಗಿರುತ್ತೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ಇದೀಗ ರಾಜ್ಯ ಸಾರಿಗೆ ನಿಗಮ ಹೊಸ ಆದೇಶವನ್ನ ಹೊರಡಿಸಿದೆ. ಇನ್ಮುಂದೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಂಚಾರ ಮಾಡುವಾಗ ಪ್ರಯಾಣಿಕರು ಮೊಬೈಲ್ನಲ್ಲಿ ಜೋರಾಗಿ ಮಾತನಾಡೋದನ್ನ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದೆ ಈ ನಿಗಮ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಕೆಎಸ್ಆರ್ಟಿಸಿ ಬಸ್ಗಳಲ್ಲೂ ಸಹ ನಾವು ಹಾಡುಗಳನ್ನ ಹಾಕೋದನ್ನ ಸಾಮಾನ್ಯವಾಗಿ ಖಾಸಗಿ ಬಸ್ಗಳಲ್ಲಿ
ಆ ಬಸ್ಸಿನವರೇ ಹಾಕ್ತಾ ಇದ್ರು ಹಾಡುಗಳನ್ನ, ಅದಿನ್ನೂ ಮುಂದುವರಿತಾ ಇದೆ. ಆದ್ರೆ KSRTC ಬಸ್ಗಳಲ್ಲೂ ಸಹ ಕೆಲವರು ಡ್ರೈವರು ಮತ್ತೆ ಕಂಡಕ್ಟರ್ಗಳು ಸ್ವಯಂ ಪ್ರೇರಣೆಯಿಂದ ಅವರೇ ಒಂದು ಸೌಂಡ್ ಸಿಸ್ಟಮ್ ಅನ್ನ ಬಸ್ಗಳಲ್ಲಿ ಅಳವಡಿಸ್ತಾ ಇದ್ರು. ಈಗ ಅದಕ್ಕೆ ಬಹಳ ತಡೆ ಬಂದ್ ಬಹಳ ದಿವಸನೇ ಆಯ್ತು. ಆದ್ರೆ ಈಗ ಏನಾಗಿದೆ, KSRTC ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರು ತಮ್ಮ ಮೊಬೈಲ್ಗಳಲ್ಲಿ ಜೋರಾಗಿ ಹಾಡುಗಳನ್ನ ಹಾಕ್ತಾರೆ ಅಂತ ಹೇಳಿ, ಅದನ್ನ ತಡಿಬೇಕು ಅಂತ ಹೇಳಿ ಈಗ ಶಿವಯೋಗಿ ಕಳಸದ ವ್ಯವಸ್ಥಾಪಕ ನಿರ್ದೇಶಕರು KSRTC ಅವರು ಒಂದು ಆದೇಶ ಹೊರಡಿಸಿದ್ದಾರೆ. ಇದೇ ನವೆಂಬರ್ 2ನೇ ತಾರೀಕಂದು ಹೊರಡಿಸಿರ್ತಕ್ಕಂಥ ಆದೇಶ ಇದು. ಇವರು ಅದರಲ್ಲಿ ಸ್ಪಷ್ಟವಾಗಿ ಹೇಳೋದೇನು ಅಂತಂದ್ರೆ, ಜೋರಾಗಿ ಹಾಡು, ಪದ್ಯ, ವಾರ್ತೆ, ಸಿನಿಮಾ ಇತ್ಯಾದಿಗಳನ್ನು ಹಾಕುವುದನ್ನು ಕಡ್ಡಾಯವಾಗಿ ನಿರ್ಬಂಧಿಸಲಾಗಿದೆ ಅಂತ ಹೇಳಿ. ಹಾಡು, ಪದ್ಯ, ವಾರ್ತೆ, ಸಿನಿಮಾ ಇವುಗಳನ್ನ ಹಾಕಂಗಿಲ್ಲ ಅಂತ ಹೇಳಿ ಪಕ್ಕದಲ್ಲಿರೋ ಪ್ರಯಾಣಿಕರು. ಆಮೇಲೆ ಇನ್ನೊಂದು ಎಚ್ಚರಿಕೆಯನ್ನು ನೀಡಿದ್ದಾರೆ, ಹಂಗೇನಾದ್ರೂ ಅವ್ರಿಗೆ ಹಾಕಿದ್ರೆ ಪ್ರಯಾಣಿಕರು ಆತರ ಹಾಡ್ ಹಾಕಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಿದ್ ಕಂಡು ಬಂದ್ರೆ ಅವ್ರನ್ನ ಅಲ್ಲೇ ಬಸ್ಸಿಂದ ಇಳಿಸ್ತಾರಂತೆ. ಅಥವಾ ಅವ್ರು ಇಳಿಲಿಲ್ಲ ಅಂತ ಅಂದ್ರೆ ಅವ್ರು ಇಳಿಯೋವರೆಗೂ ಬಸ್ ಅನ್ನ ಅಲ್ಲೇ ನಿಲ್ಲಿಸ್ತಾರೆ. ಆದ್ರೆ ಅವ್ರಿಗೆ ಮತ್ತೆ ಅವ್ರಿಗೇನು ಟಿಕೆಟ್ ತಗೊಂಡಿರ್ತಾರೆ ಅದನ್ನು ವಾಪಸ್ ಕೊಡೋದಿಲ್ಲ ಅಂತ ಹೇಳಿ. ಅಂದ್ರೆ ಅವರಿಗೆ ಇನ್ನೇನು ಬೇರೆ ತರದ ಕ್ರಮ ತಗೋತೇವೆ ಅಂತ ಹೇಳಿಲ್ಲ. ಇದೊಂದು ಬಹಳ ನೈತಿಕವಾದಂತ ಒಂದು ಆದೇಶ ಆಗಿದೆ. ಹೀಗೆ ಅವರು KSRTC ಇಂದ ಒಂದು ಈ ರೀತಿಯಾದಂತ ಹೊಸದಾದ ಒಂದು ಆದೇಶನ ಮಾಡಿದ್ದಾರೆ. ಇದು ಏನು ಅಂತಂದ್ರೆ, ಪ್ರಯಾಣಿಕರಲ್ಲಿ ಒಬ್ರು ಒಂದೇ ಹಾಡು ಹಾಕಿದ್ರೆ ಎಲ್ಲಾ ಪ್ರಯಾಣಿಕರಿಗೆ ಕೇಳ್ಬೋದೇನೋ, ಬಟ್ ಒಂದ್ 8-10 ಜನ ಪ್ರಯಾಣಿಕರು 8 ತರದ ಹಾಡನ್ನ ಹಾಕಿದ್ರೆ ಅದ್ ಯಾರಿಗೂ ಕೇಳಕ್ಕಾಗಲ್ಲ. ಮತ್ತೆ ಅದು ಇಡೀ ಪ್ರಯಾಣನೇ ಕಿರಿಕಿರಿ ಆಗುತ್ತೆ. ಅಂದ್ರೆ ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿದ್ದು, ಜೋರಾಗಿ ಬೇರೆಯವರಿಗೆ ತೊಂದರೆ ಆಗುವ ರೀತಿಯಲ್ಲಿ ಹಾಡು, ಪದ್ಯ, ವಾರ್ತೆ, ಸಿನಿಮಾಗಳನ್ನ ಹಾಕಬಾರ್ದು ಅಂತ. ಅಂದ್ರೆ ಇವ್ರು ಏನಾದ್ರು ಹೆಡ್ಫೋನ್ ಅನ್ನೋ ಅಥವಾ ಹಿಂಗೇನಾದ್ರು ಹಾಕೊಂಡು ಅವ್ರು ನೋಡ್ತಾರೆ ಕೇಳ್ತಾರೆ ಅಂತಂದ್ರೆ ಅದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಬೇರೆಯವರಿಗೆ ಕೇಳೋ ಹಾಗೆ, ಬೇರೆಯವರಿಗೆ ಡಿಸ್ಟರ್ಬ್ ಆಗೋ ಹಾಗೆ ಮಾಡಬೇಡಿ ಅಂತ ಹೇಳಿ. ಹಾಗೆ ಡಿಸ್ಟರ್ಬ್ ಮಾಡಿದ್ರೆ ಸಹ ಪ್ರಯಾಣಿಕರು ಕಂಡಕ್ಟರ್ಗೆ ಅವರು ಕಂಪ್ಲೇಂಟ್ ಅನ್ನ ಮಾಡ್ಬೋದು. ಅವಾಗ ಆ ಯಾವ ನಿರ್ದಿಷ್ಟ ಪ್ರಯಾಣಿಕ ಇರ್ತಾರೆ, ಯಾರ್ದ ತೊಂದರೆ ಆಗುತ್ತೆ ಅವರನ್ನ ಬಸ್ಸಿಂದ ಕೆಳಗೆ ಇಳಿಸುವಂತ ಕ್ರಮವನ್ನು ಸಹ ತಗೋಬಹುದು. ಆದ್ರೆ 8-10 ಜನ ಹಾಡಾಕಿದ್ರೆ ಏನ್ ಮಾಡ್ತಾರೆ, ಒಬ್ರು ಯಾರಾದ್ರೂ ಹಾಡಾಕಿ ಅದರಿಂದ ತೊಂದರೆ ಆಗಿ ಒಬ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಅಂತಂದ್ರೆ ಸರಿ, 8 ಜನ ಹಾಡು ಹಾಕಿದ್ರೆ ಏನ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೇನೆ. ಓಕೆ, ಸರ್ಕಾರ ಈ ರೀತಿ ಆದೇಶ ತಗೊಳ್ಳೋದಕ್ಕೆ ಕಾರಣ ಏನಿರ್ಬೋದು? ಇಲ್ಲ, ಇದು ಬಸ್ಗಳಲ್ಲಿ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಕೇಳೋಕೆ ಇಷ್ಟ ಇರಲ್ಲ, ಪಕ್ಕದಲ್ಲಿ ಅನಿವಾರ್ಯವಾಗಿ ಪಕ್ಕದಲ್ಲಿರೋ ಮೊಬೈಲ್ ಅಲ್ಲಿ ಹಾಡಾಗ್ತಾ ಇರ್ತಾರೆ, ಅನಿವಾರ್ಯವಾಗಿ ಕೇಳಲೇಬೇಕಿತ್ತು, ಗಾಳಿಲೆ ಆ ಧ್ವನಿ ಬರ್ತಾ ಇರುತ್ತೆ, ಕೇಳಿಸ್ಕೊಳ್ಳೇಬೇಕಿತ್ತು. ಅವರು ಇದನ್ನ ಮಾಡಿ ನೀವು ಆಫ್ ಮಾಡಿ ಸ್ವಿಚ್ ಆಫ್ ಮಾಡಿ ಅಂತಾರೆ. ನನ್ನ ಮೊಬೈಲ್ ನಾನ್ ಕೇಳ್ತಿದ್ದೀನಿ ಅಂತೇಳಿ ಕೆಲವು ಪ್ರಯಾಣಿಕರು ಬಹಳ ದಾಷ್ಟ್ಯದಿಂದ ಉತ್ತರವನ್ನು ಕೊಡ್ತಕ್ಕಂಥ ಪ್ರಸಂಗನೂ ಇತ್ತು. ಹಾಗಾಗಿ ಇದಕ್ಕೆ ಬಹಳಷ್ಟು ಜನ ಒಂದು ಕಂಪ್ಲೇಂಟ್ ತರನೇ ಮಾತಾಡ್ತಾ ಇದ್ರು. ಈಗ ಅದು KSRTC ವರೆಗೂ ಹೋಗಿದೆ, KSRTC ಉನ್ನತ ಅಧಿಕಾರಿಗಳವರೆಗೂ ಹೋಗಿದೆ. ಹಾಗಾಗಿ ಇದೊಂದು ನೈತಿಕವಾದಂತ ಒಂದು ಕ್ರಮವನ್ನು ತೆಗೆದುಕೊಂಡ, ಬೇರೆಯವರಿಗೆ ಡಿಸ್ಟರ್ಬ್ ಆಗದೇ ಇರೋ ರೀತಿಯಲ್ಲಿ ಅಂತೇಳಿ. ಇದು ಏನು, ಒಂದು ಮನುಷ್ಯನಿಗೆ ಒಂದು ಸ್ವಾತಂತ್ರ್ಯ ಇರುತ್ತೆ, ನನ್ನ ಒಂದು ಪರ್ಸನಲ್ ಲಿಬರ್ಟಿ ಇರುತ್ತೆ. ನಾನ್ ಹೇಗಿರ್ಬೇಕು, ಯಾವ ತರ ಇರ್ಬೇಕು, ಏನ್ ಮಾಡ್ಬೇಕು, ಅಥವಾ ನನಗೇನ್ ಕೇಳ್ಬೇಕು, ನಾನು ಏನ್ ಮಾತಾಡ್ಬೇಕು ಅನ್ನೋದು ಸಹ ಒಂದು ಸ್ವತಂತ್ರ. ಆದ್ರೆ ನಾನು ಏನ್ ಕೇಳ್ಬೇಕು ಅನ್ನೋದು ಸಹ ಒಬ್ಬ ಮನುಷ್ಯನಿಗೆ ಒಂದು ಪರ್ಸನಲ್ ಲಿಬರ್ಟಿ. ಹಾಗಾಗಿ ಮನುಷ್ಯನ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಏನಿದೆ ಅದನ್ನ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ KSRTC ಇಂತಹ ಒಂದು ಕ್ರಮ ತಗೊಂಡಿದೆ. ನಾನು ಏನ್ ಕೇಳಿಸ್ಕೋಬೇಕು, ಏನ್ ಕೇಳಿಸ್ಕೋಬಾರ್ದು ಅನ್ನೋದು ಸಹ ನನ್ನ ಸ್ವಾತಂತ್ರ್ಯ ಆಗಿದ್ದಾಗ, ಬೇರೆ ಯಾರೋ ಹಾಕಿದ ಹಾಡನ್ನ, ಬೇರೆ ಯಾರೋ ಹಾಕಿದ ಸಿನಿಮಾವನ್ನ ನಾನ್ ಯಾಕೆ ಕೇಳಿಸ್ಕೋಬೇಕು? ನನಗೆ ಇಷ್ಟವಾದ ಹಾಡನ್ನ ನಾನ್ ಕೇಳ್ತೀನಿ, ಅದ್ ನನಗೆ ಬೇಕಾದ ರೀತಿಯಲ್ಲಿ ಕೇಳ್ತೀನಿ. ಆದ್ರೆ ಅನಿವಾರ್ಯವಾಗಿ ಈ ರೀತಿ ಕೇಳ್ತಕ್ಕಂಥದ್ದು ಯಾಕೆ ಬೇಕು ಅನ್ನೋದು ಇಲ್ಲಿ ಈ ಆದೇಶದ ಕೇಳ್ತಕ್ಕಂಥ ಉದ್ದೇಶ ಅಂತ ಅನ್ಸುತ್ತೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ. ಸಂಚಾರ ಮಾಡಬೇಕಾದ್ರೆ ಕೆಲವೊಂದು ನಿಯಮಾವಳಿಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಸಂಚಾರ ಮಾಡಬೇಕಾಗುತ್ತೆ.
ಯಾಕಂತ ಹೇಳಿದ್ರೆ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಸಂಚಾರ ಮಾಡುವಾಗ ಇನ್ಮುಂದೆ ಜೋರಾಗಿ ಮಾತನಾಡೋ ಹಾಗಿಲ್ಲ. ಒಂದ್ ವೇಳೆ ನೀವು ಮಾತನಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮನ್ನ ಅವಾಗ್ಲೇ ಬಸ್ನಿಂದ ಕೆಳಗೆ ಇಳಿಸ್ತಾರೆ. ಒಂದ್ ವೇಳೆ ನೀವು ಇಳಿಯೋದಕ್ಕೆ ಕೇಳಿಲ್ಲ ಅಂದ್ರೆ ನೀವು ಇಳಿಯೋವರೆಗೂ ಕೂಡ ಬಸ್ ಅನ್ನ ಮುಂದೆ ಹೊರಡಿಸೋದೇ ಇಲ್ಲ. ಅಲ್ಲಿವರೆಗೂ ಕೂಡ ನಿಲ್ಸಿ ನಿಮಗೋಸ್ಕರ ಕಾಯಲಾಗುತ್ತೆ. ಅದ್ರ ಜೊತೆಗೆ ನೀವು ನಿಯಮ ಉಲ್ಲಂಘನೆ ಮಾಡಿದಕ್ಕೋಸ್ಕರ ನಿಮ್ಗೆ ಫೈನ್ ಅನ್ನು ಕೂಡ ಹಾಕಲಾಗುತ್ತೆ. ಸಾಗರ ತಾಲೂಕಿನ ಸೈದೂರಿನ ಜನರು ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಇಲ್ಲಿ ಜಾನುವಾರು ಮೇಯಿಸುವುದಕ್ಕಾಗಿ ಸುಮಾರು 350 ಎಕರೆ ಜಾಗದ ಸುತ್ತಲೂ ಬೇಲಿಯನ್ನ ಹಾಕಲಾಗಿತ್ತು. ಗ್ರಾಮಸ್ಥರೇ ಸೇರ್ಕೊಂಡು ಆ ಬೇಲಿಯನ್ನ ನಿರ್ಮಿಸಿದ್ರು. ಆದ್ರೆ ಇಲ್ಲಿ ಯಾವುದೇ ಒತ್ತುವರಿ ಮಾಡಿರಲಿಲ್ಲ. ಹೀಗಿದ್ರೂ ಕೂಡ ತಹಶೀಲ್ದಾರ್ ಯಾವುದೇ ಮಾಹಿತಿ ನೀಡದೆ ಏಕಾಏಕಿಯಾಗಿ ಬೇಲಿಯನ್ನ ಕಿತ್ತು ಹಾಕಿಸಿದ್ದಾರೆ ಎನ್ನಲಾಗಿದೆ. ಇದರಿಂದಾಗಿ ಅಲ್ಲಿ ಮೇಯ್ತಾ ಇದ್ದ ಜಾನುವಾರುಗಳು ಬೇಲಿ ಇಲ್ಲದ ಕಾರಣದಿಂದಾಗಿ ರೈತರ ಬೆಳೆಗಳನ್ನ ನಾಶ ಮಾಡಿವೆ. ಹೀಗಾಗಿ ತಹಶೀಲ್ದಾರರು ನಮಗಾದ ನಷ್ಟವನ್ನ ಭರಿಸಿಕೊಡಬೇಕು ಹಾಗೂ ಕಿತ್ತು ಹಾಕಿರುವ ಬೇಲಿಯನ್ನ ಪುನಃ ನಿರ್ಮಿಸಿಕೊಡಬೇಕು ಎಂದು ಇಲ್ಲಿನ ರೈತರು ಆಗ್ರಹಿಸಿದ್ದಾರೆ. ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇರೋದ್ರಿಂದ ನಮ್ಮ ಜಾನುವಾರುಗಳು ಇಲ್ಲೇ ಮೇಯಬೇಕು. ನಾವೆಲ್ಲರೂ ರೈತ ಕುಟುಂಬದಿಂದ ಬಂದವರಾಗಿದ್ದರಿಂದ ಅದರಲ್ಲೂ ಈ ಸೀಸನಲ್ಲಿ ನಮ್ಮ ಗದ್ದೆ ಕೊಯ್ಲಾಗಿರೋದ್ರಿಂದ ನಾವೆಲ್ಲರೂ ಇಲ್ಲಿ ಜನಗಳನ್ನು ಬಿಟ್ಟು ನಮ್ಮ ಜಮೀನಿಗೆ ಕೆಲಸಕ್ಕೆ ಹೋಗ್ತಿದ್ವಿ. ಆದರೆ ಇವತ್ತು ನಮಗೆ ಏನು ವಿಷಯನೇ ತಿಳಿಸ್ದೆ ತಹಶೀಲ್ದಾರರು ನೇರವಾಗಿ ಏಕಪಕ್ಷೀಯ ನಿರ್ಧಾರವನ್ನು ತಗೊಂಡು ನಾವು ಮಾಡಿರುವ ನಮ್ಮ ಜಮೀನಿಗೆ ಏನು ನಿರ್ಮಿಸ್ಕೊಂಡಿದ್ವಿ ಬೇಲಿ ಅದನ್ನೆಲ್ಲ ಕಿತ್ತಾಕಿ ಮತ್ತು ನಮ್ಮ ಪಕ್ಕದೂರು ಅತಿ ಸಾಲಿಗೂ ನಮಗೂ ಜಗಳವನ್ನು ಅವರಾಗೆ ಸೃಷ್ಟಿ ಮಾಡಿ ಇವತ್ತು ನಮಗೆ ಜಗಳ ಆಗುವಂಥ ಸ್ಥಿತಿನೂ ತಂದಿಟ್ಟಿದ್ದಾರೆ. ಒಂದು ಎಳ್ಳೆದಾಗಿ ಮತ್ತು ಜಾನುವಾರುಗಳೆಲ್ಲ ಏನಾಗಿದ್ದಾವೆ ಅಂದರೆ ಈಗ ಪೂರ್ತಿ ಇವಾಗ ಬಿಟ್ಟ ತಕ್ಷಣ ಅವ್ರ ಜಮೀನಿಗೆ ಹೋಗ್ತಾವೆ. ನಿನ್ನೆ ನಮ್ಮ ಸೈದೂರಿನ SC ಜನಾಂಗದ ಜಮೀನಿಗೆ ಹೋಗಿ ನುಗ್ಗಿ ಪೂರ್ತಿ ಬೆಳೆ ನಾಶ ಮಾಡಿದಾವೆ. ಅದಕ್ಕೆ ಯಾರೂ ಪರಿಹಾರ ಕೊಡೋರಿಲ್ಲ. ಈಗ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೇಳೋದೇನೆಂದರೆ ನೇರವಾಗಿ ನಾವು ತಹಶೀಲ್ದಾರ್ನೇ ನೇರವಾಗಿ ಹೊಣೆ ಮಾಡ್ತಾ ಇದ್ದೀವಿ ಇಲ್ಲಿ. ಯಾಕಂತ ಕೇಳಿದ್ರೆ ನೇರವಾಗಿ ಅವ್ರು ನಮ್ಗೆ ಏನೂ ಮಾಹಿತಿನೂ ಕೊಡದೆ ಏನು ನಮ್ಮ ಗ್ರಾಮಸ್ಥರಿಗೂ ತಿಳಿಸ್ತೆ, ಗ್ರಾಮ ಸುಧಾರಣಾ ಕಮಿಟಿಗೂ ತಿಳಿಸ್ತೆ, ನೇರವಾಗಿ ಅವ್ರ ಅಕ್ರಮವನ್ನು ಎಸಗಿದ್ದಾರೆ ಇಲ್ಲಿ. ನೀವು ನೋಡ್ದಂಗೆ ಇಲ್ಲಿ ಆಲ್ರೆಡಿ ಬಂದು ಅವರೇ ಊಟ ಮಾಡಿ ತಿಂಡಿ ತಿಂದು ಕೂತು ಎಳೆನೀರು ಕುಡಿದು ಕೆಲಸ ಮಾಡಿ ಹೋಗಿದ್ದಾರೆ. ಆದರೆ ಇದು ಸರ್ಕಾರ ಯಾವ ಮಟ್ಟಕ್ಕೆ ನಮಗೆ ರಕ್ಷಣೆ ಕೊಡ್ತದೆ ಅಂತ ನಾವು ಕೇಳಬೇಕಾಗ್ತದೆ. ಎರಡನೇದಾಗಿ ನಾವು ನಿನ್ನೆನೂ ಸಹ AC ಆಫೀಸಲ್ಲಿ ಹೋಗಿ ತಹಶೀಲ್ದಾರ್ ವಿರುದ್ಧನೇ ನಾವು ಮನವಿಯನ್ನು ಸಲ್ಲಿಸಿದ್ವಿ ಮತ್ತು DC ಗೂ ಮನವಿ ಸಲ್ಲಿಸಿದ್ವಿ. ಅದು ಅಲ್ಲದೆ ಮತ್ತು ನಮ್ಮ ಮಾಜಿ ಸ್ಪೀಕರ್ ಆದ ಕಾಗೋಡು ತಿಮ್ಮಪ್ಪನವರಿಗೆ ಸಮೇತ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಸರ್ ಹಿಂಗಾಗಿದೆ, ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಮತ್ತು ನಾವು ಹಾಲಪ್ಪನವರಿಗೂ ಕೊಟ್ಟಿದ್ವಿ. ನಮ್ಮ ಕ್ಷೇತ್ರದ ಶಾಸಕರಾದ ಕುಮಾರ್ ಬಂಗಾರಪ್ಪನವರಿಗೂ ಸಹ ಮನವಿಯನ್ನು ಸಲ್ಲಿಸಿದ್ವಿ. ಆ ಮುಖಾಂತರ ಈಗ ನಾವು ಹೇಳಿದ್ರೆ ನಮ್ಮ ತಹಶೀಲ್ದಾರ್ ಎಲ್ಲ ಕಡೆ ಆಗಿದ್ದಾರೆ ಇದೇ ರೀತಿ ಕಟ್ ಮಾಡ್ತಾ ಬರ್ತಾರಾ? ಇಲ್ಲ. ಎರಡನೇದಾಗಿ ಇಲ್ಲಿ ನಮ್ಮ ಜಾಗ ಇದು ನಮ್ಮ ಸೈದೂರು ಜಾಗ. ಯಾಕಂದರೆ ಅತಿ ಸಾಲ ನಿಜವಾಗೂ ಹೋರಾಟ ಮಾಡಬೇಕಾಗಿರೋದು ತಡಗಳೆ ಗ್ರಾಮಕ್ಕೆ. ಯಾಕಂದರೆ ಅಲ್ಲಿ ತಡಗಳೆ ಗ್ರಾಮದಲ್ಲಿ ಬಾಯಿಗುಡಿ ಅಂತ ಇದೆ, ಅಲ್ಲಿ ಅವರು ಹೋರಾಟ ಮಾಡಬೇಕು. ಅಲ್ಲಿ ಪೂರ್ತಿ ಇಲ್ಲಿ ಏನಾಗಿದೆ ಸೈದೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಊರಲ್ಲೂ ತಡಗಳೆ, ಕಣಸೆ, ಸುಳ್ಳೂರು, ಅತಿ ಸಾಲು ಎಲ್ಲ ಕಡೆ ಸರ್ಕಾರಿ ಜಾಗ ಪೂರ್ತಿ ಅಕ್ವೈರ್ ಆಗಿದೆ. ಎಲ್ಲ ಅವರು ಹಂಚ್ಕೊಂಡು ಬೆಳೆ ಮಾಡ್ಕೊತಾರೆ. ನಾವು ಇಲ್ಲಿ ಇವತ್ತೇನು ನಮ್ಗೆ ನಷ್ಟ ಆಗಿರೋದೇನೆಂದರೆ ನಾವು ಈ ಕೆಲಸನ 10 ವರ್ಷದಿಂದ ನಾವು ಅಕ್ವೈರ್ ಮಾಡ್ಕೊಂಡು ನಮ್ಗೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನಾವು ನಮ್ಮ ಊರಿಗೆ ಬೇಕು, ಜಮೀನು ಬೇಕು, ಕಾಡು ಬೇಕು ಅಂತ ನಾವು ಉಳಿಸ್ಕೊಂಡು ಇವತ್ತು ನೀವು ನೋಡ್ಬೋದು ಇಲ್ಲೇ ಅಕ್ವೈರ್ ಮಾಡಿದ್ರೆ ಅಥವಾ ಯಾರೋ ಸಾಗುವಳಿ ಮಾಡಿದ್ರೆ ನೀವು ಹೇಳಿದ ಶಿಕ್ಷೆಗೆ ನಾವು ಗುರಿ ಸಿದ್ಧ. ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಜಾನುವಾರು ಮೇಯಿಸಲಿಕ್ಕೆ ನಮಗೆ ಮೊದಲಿನ ಥರ ಯಥಾಸ್ಥಿತಿ ಕಾಯ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಚಂದ್ರಶೇಖರ SK ಅಂತೇಳಿ ನಾವು ಸೈದೂರಿನ ನಾವು ಇದೊಂದು 350 ಎಕರೆಯನ್ನು ನಾವು ದನಗಳಿಗೆ ಮೇಯಿಸ್ಬೇಕು ಅಂತ ದನ ಮೇಯ್ಸೋಕ್ಕಾಗಿ ಸುತ್ತ 6 ಅಡಿಗೊಂದು ಕಂಬ ಮತ್ತು ತಂತಿ ಬೇಲಿಯನ್ನು ನಿರ್ಮಾಣ ಮಾಡಿ ಒಂದು ಮನೆಗೆ 500 ರೂಪಾಯಿ ಒಂದು ಜನ ಅದನ್ನು 5 ಕ್ವಿಂಟಲ್ ತಂತಿ ತಂದು ಸುತ್ತ ಬೇಲಿ ಮಾಡಿದೆವು. ನಮಗೆ ತಹಸೀಲ್ದಾರರು ಮತ್ತು RI VA ಯಾವುದೇ ನೋಟಿಸ್ ಕೊಡದೈತಿ ಮಧ್ಯಾಹ್ನ 2:30ಕ್ಕೆ ಬಂದು ಈ ತಂತಿ ಬೇಲಿಯನ್ನು ಕಟ್ ಮಾಡಿ ಎಲ್ಲ ಸುತ್ತ ಇದ್ದಂಥ ದನಕರಗಳನ್ನು ಬೆನ್ನತ್ತಿ ಆ ಪಕ್ಕಕ್ಕಿರುವಂಥ ಗದ್ದೆಯನ್ನು ತಿಂದು ಅವರು ದನಕರೆಲ್ಲ ದಡ್ಡಿ ಹೊಡೆದಾರೆ. ಈ ನಷ್ಟ ಪರಿಹಾರ ತುಂಬಿಸ್ಕೊಡೋರು ಯಾರು? ತಹಸೀಲ್ದಾರ್ ಕೊಡ್ತಾರೆ. ತಹಸೀಲ್ದಾರ್ ನಮಗೊಂದು ನೋಟಿಸ್ ಕೊಡ್ಬೋದಿತ್ತು, ನೋಟಿಸ್ಸು ಕೊಡೋಲ್ಲ. ನಮಗೊಂದು ಸೌಜನ್ಯಕ್ಕೆ ಒಂದು ವಿಷಯ ಹೇಳೋಲ್ಲ. ನಾವು ಯಾವುದೇ ಆಕ್ರಮಣ ಮಾಡ್ಕಿನಲ್ಲ, ಎಲ್ಲೂ ಬೋಗುಟಿ ನಾವು ಮಾಡಲಿಲ್ಲ. ಈ ಜನ ಒಳ್ಳೊಳ್ಳೆ ಮರ ಸಾಕಿದೆವು. 350 ಎಕರೆನ ಇದನ್ನು MPMಗೆ ಲೀಸಿಗೆ ಕೊಟ್ಟಿದ್ದೆವು. ಲೀಸಿ ಅವಧಿ ಮುಗಿದ ನಂತರ ನಾವೇ ಸ್ವತಃ ಊರಿನವರೇ ಸೇರಿಕೊಂಡು ಈ ರೀತಿ ಬೇಲಿ ನಿರ್ಮಿಸಿ ದನಗಳಿಗೆ ಮೇಸಕ್ಕಾಗಿಬಿಟ್ಟಿದ್ದು. ಯಾವುದೇ ನಾವು ಹಂಚಿಕೊಳ್ಳುವ ಉದ್ದೇಶ ಇಲ್ಲ. ಆದರೆ ತಹಸೀಲ್ದವರು ತಪ್ಪು ಮಾಹಿತಿ, ಯಾರೋ ಜನ ತಪ್ಪು ಮಾಹಿತಿ ಕೊಟ್ಟು ಈ ರೀತಿಯಾಗಿ
ಇದೇನಿದು ಮನುಷ್ಯ ಮಾಡೋ ರೀತಿನ ಇದು? ಈ ರೀತಿ ತಂತಿ ಬೇಲಿಯನ್ನು ಕಟ್ ಮಾಡಿ ಅವ್ರು ಹೇಳಿದರೆ ನಾವೇ ಬಿಚ್ಚಿಗೆ ಬಿಡ್ತಿದ್ದವ, ನಾವೇನಾರು ಅಕ್ರಮವಾಗಿದ್ದೆ. ಒಬ್ಬ ರೈತರಿಗೆ ಎಷ್ಟು ತೊಂದರೆ ಆಗ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ನಮ್ಮ ದನಕರಿಗಳಿಗೆ ಮೇವು ಎಲ್ಲಿ ಕೊಡ್ಬೇಕು? ಈಗ ಮೇವು ಯಾರು ಕೊಡಬೇಕು? ಸುತ್ತ ಪಾಪ ಈ ಗದ್ದೆ ಕೊಯ್ಲು ಸೀಸನ್ನು, ಈಗ ಇಲ್ಲಿ ಕೂಡಿ ನಾವು ಗದ್ದೆ ಕೊಯ್ಯಕ್ಕೆ ಹೋಗ್ತಾ ಇದ್ದೇವೆ. ಅಂಥ ಸಮಯದಲ್ಲಿ ನಮ್ಗೊಂದು ಹೇಳ್ಬೋದಿತ್ತಲ್ಲ, ನೀವು ಅಕ್ರಮ ಮಾಡಿದ್ರಿ ತಂತಿ ನೀವು ಬಿಚ್ಕೊಳ್ರಿ ಅಂತೇಳಿ. ಈ ರೀತಿ ಕಟ್ ಮಾಡೋದ? ಒಂದು ನೋಟಿಸ್ ಕೊಡೋದು ಬೇಡ? ನಿನ್ನೆ ನಾವು AC ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ, DC ಅವ್ರಿಗೆ ತಂದಿದ್ದೀವಿ, ಶಾಸಕರಿಗೂ ಸಾಗರ ವಿಧಾನಸಭಾ ಶಾಸಕರಾದ ಹಾಲಪ್ಪ ಅವರಿಗೆ ಮತ್ತು ಕುಮಾರ್ ಬಂಗಾರಪ್ಪ ಇಬ್ಬರಿಗೂ ಮುಗಿಸಿದ್ದೆವು. ಇದು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ಬಳಕೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ BY ರಾಘವೇಂದ್ರ ದೇಶದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. BY ರಾಘವೇಂದ್ರ ಅವರು ತಮ್ಮ ಸಂಸದರ ನಿಧಿಯಡಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಹಲವು ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ಅನುಷ್ಠಾನಗೊಳಿಸ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಸಂಸದರ ನಿಧಿ ಬಳಕೆಯಲ್ಲಿ ದೇಶಕ್ಕೆ 2ನೇ ಸ್ಥಾನದಲ್ಲಿದ್ದಾರೆ. 2019-20 ಸಾಲಿಗೆ ಸಂಬಂಧಿಸಿದಂತೆ 5 ಕೋಟಿ ರೂಪಾಯಿ ಅನುದಾನ ಹಾಗೂ 10 ರಿಂದ 15ನೇ ಲೋಕಸಭೆಯವರೆಗೆ ಬಳಕೆಯಾಗದೇ ಇದ್ದ 4.40 ಕೋಟಿ ರೂಪಾಯಿ ಅನುದಾನ ಸೇರಿದಂತೆ 9.40 ಕೋಟಿ ರೂಪಾಯಿಗಳಲ್ಲಿ ಈಗಾಗಲೇ 9 ಕೋಟಿ ರೂಪಾಯಿ ಬಳಕೆ ಮಾಡಿದ್ದಾರೆ. ಲೋಕಸಭಾ ಸದಸ್ಯರಿಗೆ ಪ್ರತಿ ವರ್ಷ 5 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗುತ್ತೆ. ಸಮುದಾಯ ಭವನ, ರಸ್ತೆ ಅಭಿವೃದ್ಧಿ ಸೇರಿದಂತೆ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಸಂಸದರು ಬಳಕೆ ಮಾಡಬೇಕು. ಶಿವಮೊಗ್ಗದ ನವುಲೆಯಲ್ಲಿನ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಕೃಷಿ, ತೋಟಗಾರಿಕೆ ಮತ್ತು ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಆಯೋಜಿಸಿರುವ ಕೃಷಿ ಮೇಳ 2021 ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಕೃಷಿ ಮೇಳವನ್ನು ಚಿತ್ರದುರ್ಗದ ಮುರುಘಮಠದ ಶ್ರೀ ಡಾಕ್ಟರ್ ಶಿವಮೂರ್ತಿ ಮುರುಘರಾಜೇಂದ್ರ ಸ್ವಾಮೀಜಿ ಉದ್ಘಾಟಿಸಿದರು. ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ MK ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಳೆದ ಹಲವು ತಿಂಗಳಿಂದ ಈ ಕೃಷಿ ಮೇಳ ಮುಂದೂಡಿಕೆಯಾಗ್ತಾನೆ ಬಂದಿತ್ತು. ಕೊನೆಗೂ ಇದೀಗ ಕೃಷಿ ಮೇಳಕ್ಕೆ ಚಾಲನೆ ಸಿಕ್ಕಿದೆ. ಮಾನವನ ಜೀವನಕ್ಕೆ ಭದ್ರತೆ ಮತ್ತು ಬದ್ಧತೆ ಬೇಕು. ಕೃಷಿಯಿಂದ ಈ ಎರಡೂ ಸಾಧ್ಯವಾಗಿದ್ದು, ಪ್ರಸ್ತುತ ಯಾಂತ್ರೀಕೃತ ಬದುಕನ್ನು ಬದಲಾಯಿಸಿಕೊಂಡು ಉತ್ತಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಮುರುಘಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಶರಣರು ಹೇಳಿದರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ ಮತ್ತು ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ನವೆಂಬರ್ 12 ಮತ್ತು 13ರಂದು ನವುಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿರುವ ಕೃಷಿ ಮೇಳ 2021 ಕಳಸಿಗೆ ಭತ್ತ ತುಂಬುವ ಮೂಲಕ ಉದ್ಘಾಟಿಸಿ ಅವರು ಆಶೀರ್ವಚನ ನೀಡಿದರು. ಯಾವ ದೇಶದಲ್ಲಿ ಕೃಷಿ ಜೀವನ ಅಭದ್ರತೆಯಿಂದ ಕೂಡಿರುತ್ತದೋ ಅಂತಹ ದೇಶದ ಭವಿಷ್ಯ ಉಜ್ವಲವಾಗಿರೋದಿಲ್ಲ. ಕೃಷಿ ಪ್ರಧಾನ ಜೀವನದಲ್ಲಿ ನಿರಂತರ ಭದ್ರತೆಯಂತೂ ಇದ್ದೇ ಇರುತ್ತೆ. ಆವಿಷ್ಕಾರ, ತಂತ್ರಜ್ಞಾನದಿಂದ ಆಹಾರ ಧಾನ್ಯ ಉತ್ಪಾದಿಸಲು ಸಾಧ್ಯವಿಲ್ಲ. ಭೂಮಿಯ ಮೂಲಕ ಆಹಾರ ಉತ್ಪನ್ನ ಸಾಧ್ಯ. ನಮ್ಮದು ಭೂಮಿ ಆಧಾರಿತ ಬದುಕು. ಭೂಮಿ ಅಥವಾ ಜಮೀನು ಬಿಟ್ಟರೆ ಬದುಕೇ ಇಲ್ಲ ಎಂದರು. ವೇದಿಕೆಯಲ್ಲಿ ಮುರುಘಶ್ರೀಗಳು, ಇತರೆ ಗಣ್ಯರು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶ್ರೇಷ್ಠ ರೈತ ಮತ್ತು ರೈತ ಮಹಿಳೆ ಪ್ರಶಸ್ತಿ ಪುರಸ್ಕಾರ ವಿತರಿಸಿ ಗೌರವಿಸಿದರು. ಸೇವಿಸುವಂಥ ವಿಧಾನವನ್ನು ಬದಲಾವಣೆ ಮಾಡಿಕೊಂಡಿರ್ತಾರೆ. ಅವರ ಬದುಕಿನಲ್ಲಿಯೂ ಯಾವುದೇ ರೀತಿಯಾಗಿರುವಂಥ ಒತ್ತಡ ಇರುವುದಿಲ್ಲ. ಆ ದಿಸೆಯಲ್ಲಿ ಶ್ರಮದ ಬದುಕು, ಪರಿಶ್ರಮದ ಬದುಕು,
ರೈತರ ಬದುಕು ಅಂತಂದರೆ ಶ್ರಮದ ಬದುಕು. ಜಮೀನಿನ ಜೊತೆಯಲ್ಲಿ ನಿತ್ಯವೂ ಅವರ ಒಡನಾಟ, ಆ ಪ್ರಕೃತಿಯನ್ನು ನೋಡ್ತಾ, ಗಿಡ ಮರಗಳನ್ನು ಆಸ್ವಾದಿಸುತ್ತಾ, ಉಳುಮೆ ಮಾಡ್ತಾ ಮಾಡ್ತಾ ಹೋದರೆ ಎಷ್ಟೊಂದು ಸುಂದರ ಆ ಬದುಕು, ರೈತನ ಬದುಕು. ಹಾಗಾಗಿ ಆತ ಒಬ್ಬ ಋಷಿಗೆ ಸಮಾನವಾಗಿರುವಂಥ ಜೀವನ ಮಾಡ್ತಾನೆ. ಕೃಷಿಯಲ್ಲಿ ಒಬ್ಬ ಋಷಿ ಇದ್ದಾನೆ. ನೋಡ್ರಿ, ಸಜ್ಜನ್ ಅವರು, ಕದಂಬರ್ ಅವರು, ಇನ್ನೊಬ್ಬರು ಇದಾರಲ್ಲ, ಇಲ್ಲಿ 3 ಜನರಿಗೆ ಸನ್ಮಾನ ಮಾಡ್ತಾ ಇದಾರಲ್ಲ, ಗುಣಪಾಲ್ ಅವರು, ಅವರೆಲ್ಲರೂ ಒಂದು ರೀತಿಯಲ್ಲಿ ಋಷಿಗಳಿದ್ದಂಗದ. ಋಷಿ ಜೀವನ ಅಂತಂದ್ರೆ ಶಾಂತಿ ಪ್ರಧಾನವಾದ ಜೀವನ, ಅಂತರ್ಮುಖಿ ಜೀವನ. ಅದ್ರ ಜೊತೆಯಲ್ಲಿ ಕೃಷಿಯ ಜೀವನವೂ ಕೂಡ ಪರಿಶ್ರಮದ ಜೀವನ, ಅಂತರ್ಮುಖಿ ಜೀವನ. ಅಲ್ಲಿ ಯಾವುದೇ ಗೊಂದಲಗಳಿಗೆ, ಒತ್ತಡಗಳಿಗೆ ಅವಕಾಶ ಆಗೋದಿಲ್ಲ. ಆ ದಿಸೆಯಲ್ಲಿ ನಾವುಗಳು ಇವತ್ತು ಕೃಷಿಯನ್ನು ಅವಿಭಾಜ್ಯ ಅಂಗ ಅಂತೇಳಿ ಭಾವಿಸಿ ಒತ್ತಾಸೆಯನ್ನು ನೀಡಬೇಕಾಗಿದೆ. ರೈತರು ಅವ್ರಿಗೆ ಒಂದು ಕೊಡುವಂಥ ಸಲಹೆ, ಅವರು ಬಹು ಬೆಳೆಯನ್ನು ಬೆಳೆಯಬೇಕು. ಭಾಳ ಜನ ರೈತರು ಏಕ ಬೆಳೆಯನ್ನು ಬೆಳೀತಾರೆ. ಅದರಲ್ಲಿ ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ. ವಾಣಿಜ್ಯ ಬೆಳೆಗಳಿಗಿಂತಲೂ ಬಹು ಬೆಳೆಯನ್ನು ಬೆಳೆಯುವುದರಿಂದ ಯಾವುದಾದ್ರೂ ಒಂದು ಕೈ ಕೊಟ್ಟರೆ ಯಾವುದಾದ್ರೂ ಒಂದು ಕೈ ಹಿಡಿತದೆ. ಆ ರೀತಿಯಾಗಿರುವಂಥ ಪದ್ಧತಿಯನ್ನು ಅವರು ಅನುಸರಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ಭಾವಿಸ್ಬೇಕಾಗಿದೆ. ರೈತನ ಯಾವತ್ತಿಗೂ ಒಂದು ಕೂಗು ಏನು ಅಂತಂದರೆ, ಅವರು ಬೆಳೆದ ಬೆಳೆಗಳಿಗೆ ಸೂಕ್ತವಾಗಿರುವಂಥ ಬೆಲೆ ಸಿಕ್ಕೋದಿಲ್ಲ ಅನ್ನುವಂಥ ಕಾರಣ ಅವರು ಬೆಂಬಲ ಬೆಲೆಯನ್ನು ಬಯಸುತ್ತಾರೆ. ಕೃಷಿಕರು ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾಗಿರುವಂಥ ಬೆಲೆ ಸಿಗಬೇಕು ಅನ್ನುವಂಥದ್ದು ಕೂಡ ರೈತನ ಧ್ವನಿಯಾಗಿದೆ ಇವತ್ತು. ಆ ದಿಸೆಯಲ್ಲಿ ಏನೇ ಆಗಲಿ, ಈ ರೀತಿಯಾಗಿರುವಂತಹ ಕೃಷಿ ಪ್ರಧಾನವಾಗಿರುವಂತಹ ಬದುಕನ್ನು ಆಧರಿಸಿಬಿಟ್ಟು ವಿಶ್ವವಿದ್ಯಾಲಯಗಳು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಜಮೀನಲ್ಲಿ ಕೆಲಸ ಮಾಡುವವರು ಈ ರೀತಿಯಾಗಿ ಲುಂಗಿಯನ್ನು, ಅಂಗಿಯನ್ನು ಉಟ್ಟುಕೊಂಡು, ಇಲ್ಲಿ ಪ್ಯಾಂಟು ಮತ್ತು ಶರ್ಟು, ಕೋಟು ಹಾಕಿಕೊಂಡು, ಇವರು ಒಂದು ರೀತಿಯಲ್ಲಿ ಆ ಕೃಷಿ ಜೀವನಕ್ಕೆ ಹತ್ತಿರ ಇರುವಂಥ ಒಂದು ಬದುಕನ್ನು ನಡೆಸ್ತಕ್ಕಂಥವರು ಆಗಿದ್ದಾರೆ. ಕೃಷಿ ಮೇಳಗಳ ಮುಖಾಂತರವಾಗಿ ರೈತನ ಬದುಕಿಗೆ, ಜನಸಾಮಾನ್ಯರ ಬದುಕಿಗೆ ಅತ್ಯಗತ್ಯವಾಗಿರುವ ಹಲವಾರು ಮಾದರಿಗಳು, ಆದರ್ಶಗಳನ್ನು ನಾವುಗಳು ನೋಡಲಿಕ್ಕೆ ಬರುತ್ತೆ. ಆ ದಿಸೆಯಲ್ಲಿ ಇಂಥ ಕೃಷಿ ಮೇಳ ಅರ್ಥಪೂರ್ಣವಾಗಿ ಇವತ್ತು ಮತ್ತು ನಾಳೆ ನಡೀತಾ ಇದೆ. ಇಲ್ಲಿ ಆ ಒಂದು ಅದಕ್ಕೇನಂತಾರೆ, ಭತ್ತ ಸುರಿಸಿದ್ರಲ್ಲ, ಅದಕ್ಕೆ ಕಳಸಗಿ, ಅದಕ್ಕೆ ಭತ್ತ ಸುರಿಯುವಂಥ ಒಂದು ಪ್ರಕ್ರಿಯೆ ನಡೆದು ಭಾಳ ಖುಷಿ ಆಯಿತು, ಸಂತೋಷ. ಎಲ್ಲ ಸಂದರ್ಭ ನೀರು ಎರಿತಾರೆ, ಅದು ದೀಪ ಹಚ್ತಾರೆ. ಕೃಷಿ ಮೇಳದ ಮುಖಾಂತರ ಭತ್ತ ಸುರಿಯುವಂಥ ಒಂದು ಮುಖಾಂತರವಾಗಿ ಉದ್ಘಾಟನೆ ಮಾಡಿದ್ದು ಭಾಳ ಅತ್ಯಂತ ಖುಷಿಯನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸುತ್ತಾ ನಾನಿನ್ನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳುವುದಿಲ್ಲ. ಮತ್ತೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಕಾರ್ಯಕ್ರಮ ಇಲ್ಲದೆ ಹೋದರೆ ಇನ್ನೂ ಭಾಳ ಹೊತ್ತು ಇದ್ದು ನಿಮ್ಮೆಲ್ಲರಿಗೂ ಖುಷಿ ಕೊಡ್ಬೋದಾಯಿತು. ಅದಕ್ಕೋಸ್ಕರ ನನ್ನನ್ನು ಕರೆದುಬಿಟ್ಟು ಇಂಥ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕುಲಪತಿಗಳು, ಉಪಕುಲಪತಿಗಳು ಎಲ್ಲರಿಗೂ ಶುಭವನ್ನು ಕೋರುತ್ತಾ, ನಿಮ್ಮೆಲ್ಲರಿಗೂ ಶುಭವನ್ನು ಬಯಸುತ್ತಾ ಈ ಚಿಂತನೆಗಳನ್ನು ಮುಗಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು. ಸರ್ವರಿಗೂ ಸುಸ್ಥಿರ ಶ್ರೇಷ್ಠ ರೈತ ಹಾಗೂ ರೈತ ಮಹಿಳೆಯರು ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ಶ್ರೇಷ್ಠ ರೈತ ಹಾಗೂ ಶ್ರೇಷ್ಠ ಮಹಿಳೆಯರು ವೇದಿಕೆ ಮೇಲೆ ಬರಬೇಕು. ಅಡಿಕೆ ಕುರಿತು ಜಾರ್ಖಂಡ್ನ ಸಂಸದ ನಿಶಿಕಾಂತ್ ದುಬೆ ನೀಡಿರುವ ವಿವಾದಾತ್ಮಕ ಹೇಳಿಕೆಗೆ ಶಿವಮೊಗ್ಗದಲ್ಲಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಈ ಕುರಿತ ಸುದ್ದಿಯನ್ನು ನೋಡೋಣ ಒಂದು ಪುಟ್ಟ ವಿರಾಮದ ನಂತರ.
ಕನ್ನಡ ಮೀಡಿಯಂ 24x7ನ ಹೊಸ ಕಾರ್ಯಕ್ರಮಗಳು. ಗಾಂಧಿ ಕಥನ, ಕನ್ನಡ ಸೀಮೆಯೋಳ್, ನೋ ಮೋರ್ ಇಂಗ್ಲಿಷ್. ನೋಡಲು ಮರೆಯದಿರಿ. ಪ್ರತಿದಿನ ಬೆಳಗ್ಗೆ 9ರಿಂದ 9:30 ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯೇ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸಾಪ್ ವರದಿಗಾರ. ಶಿವಮೊಗ್ಗದ ಜಯನಗರ ಬಡಾವಣೆಯ 2ನೇ ಪ್ಯಾರಲಲ್ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಸದಾಯು ಆಯುರ್ವೇದ ಆಸ್ಪತ್ರೆ. ಇಲ್ಲಿ ಪೈಲ್ಸ್, ಪಿಸ್ತುಲಾ ಹಾಗೂ ಪಿಷರ್ಗೆ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ. ಕನ್ಸಲ್ಟೇಷನ್, ಮೆಡಿಸಿನ್, ಸರ್ಜರಿ, ಪಂಚಕರ್ಮ ಚಿಕಿತ್ಸೆಯೂ ಇಲ್ಲಿ ಲಭ್ಯ. ಮೂತ್ರದಲ್ಲಿ ಕಲ್ಲು, ಗ್ಯಾಸ್ಟ್ರಿಕ್, ಪಿತ್ತ ಸಮಸ್ಯೆಗೆ ಪರಿಹಾರ. ಹೆಚ್ಚುತ್ತಿರುವ ತೂಕ, ಬಂಜೇತನ, ಲೈಂಗಿಕ ಸಮಸ್ಯೆ, ಚರ್ಮ ಕಾಯಿಲೆ, ಕೂದಲು ಉದುರುವಿಕೆ, ಮಹಿಳೆಯರ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಸಿಗುತ್ತದೆ. ಪುಷ್ಯ ನಕ್ಷತ್ರದಂದು ಸ್ವರ್ಣಪ್ರಾಶನ, ವೈದ್ಯರ ಸಲಹೆಯಂತೆ ಆಕ್ಯುಪಂಕ್ಚರ್ ಥೆರಪಿ, ಔಷಧಿಯುಕ್ತ ಸ್ಟೀಮ್ ಬಾತ್, ಮಸಾಜ್ ಸೌಲಭ್ಯವಿದೆ. ಸಂಪರ್ಕಿಸಿ ಸದಾಯು ಆಯುರ್ವೇದ ಆಸ್ಪತ್ರೆ, 2ನೇ ತಿರುವು, 2ನೇ ಪ್ಯಾರಲಲ್ ರಸ್ತೆ, ಜಯನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7353941008. ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ 9:30. ಹಾಡು ಹಳೆಯದಾದರೇನು ಭಾವನವನ ವೀಣ ರಾತ್ರಿ 8:30. ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆಯಾಗಿದೆ ಮಲೆನಾಡು ಉತ್ಸವ. ಪ್ರಪಂಚದ ಅದ್ಭುತ ಕಟ್ಟಡಗಳ ಪ್ರದರ್ಶನ, 50 ಅಡಿ ಎತ್ತರದ ಪ್ಯಾರಿಸ್ನ ಐಫೆಲ್ ಟವರ್, ಮ್ಯೂಸಿಕಲ್ ಫೌಂಟೇನ್ನ ವಿಶೇಷ ಆಕರ್ಷಣೆ, ರೋಬೋಟಿಕ್ ಪಕ್ಷಿಗಳ ಲೋಕ, ಶಾಪಿಂಗ್ನ ಅದ್ಭುತ ಅನುಭವಕ್ಕಾಗಿ ಇಲ್ಲಿದೆ ಅವಕಾಶ. ಹ್ಯಾಂಡ್ಲೂಮ್, ಹ್ಯಾಂಡಿಕ್ರಾಫ್ಟ್, ಗೃಹ ಉಪಯೋಗಿ ವಸ್ತುಗಳು, ಸಿದ್ಧ ಉಡುಪುಗಳು, ಫರ್ನಿಚರ್ಗಳು, ಪುಸ್ತಕಗಳು ಹಾಗೂ ಬಾಯಲ್ಲಿ ನೀರೂರಿಸುವ ಆಹಾರ ಮಳಿಗೆಗಳು. ಭರಪೂರ ಮನರಂಜನೆಗೂ ಕೊರತೆ ಇಲ್ಲ. ಬೃಹತ್ ಜಾಯಿಂಟ್ ವೀಲ್, ಟೊರಟೊರಾ, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಕೊಲಂಬಸ್, ವಾಟರ್ ಬೋಟ್, ಹೆಲಿಕಾಪ್ಟರ್, ಬೌನ್ಸಿ ಹಾಗೂ ಪುಟಾಣಿ ಮಕ್ಕಳ ಬಾಲಲೋಕ. ಅದ್ಭುತ ಶಾಪಿಂಗ್ ಅನುಭವ, ಅನ್ಲಿಮಿಟೆಡ್ ಫನ್, ಸಖತ್ ಎಂಟರ್ಟೈನ್ಮೆಂಟ್ಗಾಗಿ ಹಿಂದೆ ಭೇಟಿ ಕೊಡಿ ಮಲೆನಾಡು ಉತ್ಸವ. ಶಿವಮೊಗ್ಗದ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರದ ಮಹಾನಗರ ಪಾಲಿಕೆ ಮೈದಾನ. ಅತ್ಯಂತ ಖುಷಿಯ ಸಮಯವನ್ನ ನಿಮ್ಮದಾಗಿಸಿಕೊಳ್ಳಿ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಶಿವಮೊಗ್ಗದ ಕೃಷಿ ಕಾಲೇಜಿನಲ್ಲಿ ಕೃಷಿ ಮೇಳವನ್ನ ಆಯೋಜಿಸಲಾಗಿದೆ. 2 ದಿನಗಳ ಕಾಲ ನಡೆಯುವ ಈ ಮೇಳದಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ನಾವು ನೋಡಬಹುದಾಗಿದೆ. ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷಿಕೆ, ವಿವಿಧ ಮೇವಿನ ಬೇಳೆಗಳು, ರಸಮೇವು ಘಟಕ, ಹೈಟೆಕ್ ತೋಟಗಾರಿಕೆ, ಗೋಡಂಬಿ ಕೃಷಿ ತಾಂತ್ರಿಕತೆ ಹೀಗೆ ಹಲವು ಬಗೆಯ ವಿಶೇಷತೆಗಳು ಇರಲಿವೆ. ಜೊತೆಗೆ ಈ ಮೇಳದಲ್ಲಿ ವಿಶ್ವವಿದ್ಯಾಲಯದಿಂದ ತಯಾರಾದ ಸಹ್ಯಾದ್ರಿ ಕೆಂಪು ಮುಕ್ತಿ, ಸಹ್ಯಾದ್ರಿ ಪಂಚಮುಖಿ, ಸಹ್ಯಾದ್ರಿ ಬ್ರಹ್ಮ,
ಸಹ್ಯಾದ್ರಿ ಮೇಘ ಸೇರಿದಂತೆ ಇನ್ನೂ ಅನೇಕ ಭತ್ತದ ತಳಿಗಳು ಹಾಗೂ ಯಂತ್ರಗಳ ಪ್ರದರ್ಶನವೂ ಇರಲಿದೆ. ಮುರುಘಶ್ರೀಗಳು ಕೃಷಿ ಮೇಳದ ವಿಶೇಷತೆಗಳಾದ ತಂತ್ರಜ್ಞಾನ ಉದ್ಯಾನವನ, ಭತ್ತ, ರಾಗಿ ಮತ್ತು ಮೆಕ್ಕೆಜೋಳ ತಳಿ ಮತ್ತು ತಂತ್ರಜ್ಞಾನ, ದ್ವಿದಳ ಧಾನ್ಯ ತಳಿ ಪ್ರಾತ್ಯಕ್ಷಿಕೆ, ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ವಿವಿಧ ಇಲಾಖೆಗಳಿಂದ ಸ್ಥಾಪಿಸಲಾದ ಮಳಿಗೆಗಳನ್ನು ವೀಕ್ಷಿಸಿದರು. ಕೃಷಿ ಮೇಳದಲ್ಲಿ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಸೇರಿದಂತೆ ವಿವಿಧ ಜಿಲ್ಲೆಗಳ ಕೃಷಿ, ತೋಟಗಾರಿಕೆ, ಕೃಷಿ ವಿಜ್ಞಾನ ಕೇಂದ್ರಗಳು, ಪಶುಸಂಗೋಪನೆ, ಕಾನೂನು ಸೇವಾ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಒಟ್ಟು 36 ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು, ರೈತರು ಮತ್ತು ಸಾರ್ವಜನಿಕರ ಗಮನ ಸೆಳೀತಾ ಇವೆ. ತುಮರಿಯ ಸರ್ಕಾರಿ ಶಾಲೆ ಹಾಗೂ ಸಾಗರದ ಮೌಲಾನಾ ಆಜಾದ್ ಶಾಲೆಗಳ ಸಮಸ್ಯೆಯನ್ನ ಬಗೆಹರಿಸುವಂತೆ ಎಸ್ಡಿಪಿಐ ಪ್ರತಿಭಟನೆ ನಡೆಸಿದೆ. ತುಮರಿಯ ಸರ್ಕಾರಿ ಶಾಲೆಗೆ ಸೇರಿದ 8 ಎಕರೆ ಜಾಗವನ್ನ ಅಲ್ಲಿನ ಖಾಸಗಿ ವ್ಯಕ್ತಿಗೆ ಪರಾಬಾರೆ ಮಾಡಿದ್ದಾರೆ ಹಾಗೂ ಸಾಗರದ ಮೌಲಾನಾ ಆಜಾದ್ ಶಾಲೆಯ ಕಟ್ಟಡ ಶಿಥಿಲಗೊಂಡಿದೆ. ಹಾಗಾಗಿ ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ 6ರಿಂದ 9ನೇ ತರಗತಿಯ ಒಟ್ಟು 25 ವಿದ್ಯಾರ್ಥಿಗಳಿಗೆ ಸಿದ್ದೇಶ್ವರ ಸರ್ಕಾರಿ ಶಾಲೆಯಲ್ಲಿ ಒಂದು ಕೊಠಡಿಯನ್ನ ನೀಡಲಾಗಿದೆ. ಆದರೆ ಆ ಕೊಠಡಿಯಲ್ಲಿ ಮೌಲಾನಾ ಆಜಾದ್ ಶಾಲೆಯ ಪೀಠೋಪಕರಣಗಳನ್ನು ಇಟ್ಟಿದ್ದು ಮಕ್ಕಳಿಗೆ ಕೂರಲು ಜಾಗವಿಲ್ಲದೆ ಪರದಾಡುವಂತಾಗಿದೆ. ಈ ಕುರಿತಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಎಸ್ಡಿಪಿಐ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಜಿಂದಾಬಾದ್ 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 ಎಸ್ಡಿಪಿಐ ಜಿಂದಾಬಾದ್ ಎಸ್ಡಿಪಿಐ ಜಿಂದಾಬಾದ್. ಅದೇ ರೀತಿ ಎಲ್ಲ ಜಿಲ್ಲಾ ಸಮಿತಿ ಸದಸ್ಯರು, ಕಾರ್ಯಕರ್ತರು ಹಾಗೂ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಈ ಏನು ಅಧಿಕಾರಿಗಳಿಗೆ ಧಿಕ್ಕಾರ, ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ, ಸರ್ಕಾರಿ ಶಾಲೆಗಳಿಗೆ ನ್ಯಾಯ ಕೊಡಿ ಸರ್ಕಾರಿ ಶಾಲೆಗಳಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ, ಸರ್ಕಾರಿ ಶಾಲೆ ಮಕ್ಕಳಿಗೆ ನ್ಯಾಯ ಕೊಡಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನ್ಯಾಯ ಕೊಡಿ. ಅಡಿಕೆ ಸೇವನೆಯನ್ನ ನಿಷೇಧಿಸಬೇಕೆಂಬ ಜಾರ್ಖಂಡ್ನ ಸಂಸದರೊಬ್ಬರ ಹೇಳಿಕೆಯನ್ನ ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರರ ಸಂಘ ಖಂಡಿಸಿದೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಪ್ರಮುಖರು, ಭಾರತೀಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಸಭೆ ಸಮಾರಂಭಗಳಲ್ಲಿ ಅಡಿಕೆ ಪೂಜ್ಯ ಸ್ಥಾನವನ್ನ ಹೊಂದಿದೆ ಹಾಗೂ ಔಷಧೀಯ ಗುಣವುಳ್ಳ ದೇಶದ ಲಕ್ಷಾಂತರ ರೈತರ ಬದುಕಿನ ಬೆಳೆಯಾದ ಅಡಿಕೆಯನ್ನ ನಿಷೇಧಿಸಬೇಕೆಂದು ಜಾರ್ಖಂಡ್ನ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿಕೆಯನ್ನ ನಾವು ಖಂಡಿಸುತ್ತೇವೆ ಎಂದರು. ಒಂದು ಜಿಲ್ಲೆ ಒಂದು ಉತ್ಪನ್ನ ಎನ್ನುವ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗೆ ಅಡಿಕೆ ಬೆಳೆಯನ್ನ ಸೇರಿಸಿಲ್ಲ. ಇದರಿಂದಾಗಿ ಕೇಂದ್ರ ಸರ್ಕಾರ ಅಡಿಕೆ ಬೆಳೆಯನ್ನ ನಿಷೇಧಿಸುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಇವತ್ತು ಅಡಿಕೆಯ ಹಣೆಬಾರ ನಡೀತಾ ಎಲ್ಲಿದೆ ಗೊತ್ತಾ? ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದೆ. ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿ ಇಂಡಿಯನ್ ಅಸ್ತಮಾ ಕೇರ್ ಸೊಸೈಟಿ ವರ್ಸಸ್ ಆಂಕೂರ್ ಗುಟ್ಕಾ ಕಂಪನಿ ಪ್ರಕರಣ, ಅದರಲ್ಲಿ ಹಾಕಿದ್ದೀನಿ. ಆಂಕೂರ್ ಗುಟ್ಕಾ ಕಂಪನಿ ವರ್ಸಸ್ ಇಂಡಿಯನ್ ಅಸ್ತಮಾ ಕೇರ್ ಸೊಸೈಟಿ ಪ್ರಕರಣ ನಡೀತಾ ಇದೆ. ಈ ಪ್ರಕರಣದಲ್ಲಿ ಯಾವ ಮೋದಿಜಿಯವರು ಅಧಿಕಾರಕ್ಕೆ ಬಂದು 7 ವರ್ಷ ಆಯ್ತು, ಈಗ 8ನೇ ವರ್ಷ ಪ್ರಾರಂಭ ಆಗ್ತಿದೆ. ಪಾಪ ಅವ್ರಿಗೆ ಕುರ್ಸೋತಿಲ್ಲ. ಅವ್ರ ಸರ್ಕಾರಕ್ಕೆ ಒಂದೇ ಒಂದು ಅಫಿಡವಿಟ್ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ, ಕ್ಯಾನ್ಸರ್ ಕಾರಕ ಅಲ್ಲ ಅಂತ ಹೇಳಿ ಇವತ್ತಿಗೂ ಅಫಿಡವಿಟ್ ಅನ್ನ ಫೈಲ್ ಮಾಡ್ದೇನೆ ಅಡಿಕೆ ಕೇವಲ ಬಿಜೆಪಿಯವರಿಗೆ, ನರೇಂದ್ರ ಮೋದಿಜಿ ಮತ್ತು ಬಿಜೆಪಿಯವರಿಗೆ ಅದು ರಾಜಕಾರಣದ ವಸ್ತುವಾಗಿದೆ. ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಡಿಕೆ ನೆನೆಸ್ಕೊಂತಾರೆ. ನಂತರ ಅಡಿಕೆಗೆ ತಾತ್ಸಾರ ಮನೋಭಾವವನ್ನ, ಅಡಿಕೆಗೆ ಅವಮಾನವನ್ನ ಮಾಡ್ತಕ್ಕಂಥ ನಿರಂತರ ಪ್ರಕ್ರಿಯೆಯನ್ನ, ಅಭಿಯಾನನ ಪ್ರಾರಂಭ ಮಾಡಿದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ಆ ನಿರಂತರ ಅಭಿಯಾನದ ಒಂದು ಮುಂದುವರೆದ ಭಾಗವಾಗಿ ಮೊನ್ನೆ ಈ ಜಾರ್ಖಂಡ್ ಬಿಜೆಪಿ ಸಂಸದ ಹೇಳಿಕೆ ಕೊಟ್ಟಿದ್ದಾರೆ. ಈ ನಮ್ಮ ರಾಘವೇಂದ್ರ ಒಂದು ದಿನ ಪಾರ್ಲಿಮೆಂಟ್ ಅಲ್ಲಿ ಒಂದೇ ಒಂದು ದಿನ ಅಡಿಕೆ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ ರೀ. ಎಲ್ಲಿ ಹೋದ್ರು ರಾಘವೇಂದ್ರ ಅವರೆಲ್ಲ ಕಾಣೆಯಾಗಿದ್ದಾರೆ. ನಮ್ಗೆ ಇವೆಲ್ಲ ಆಮೇಲೆ ಈ ಅಡಿಕೆಗೆ ಅಫಿಡವಿಟ್ ಹಾಕದೇ ಇರೋದು ಸುಪ್ರೀಂ ಕೋರ್ಟ್ನಲ್ಲಿ, ಮತ್ತೆ ಇವರು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಲ್ಲಿ ಯೋಜನೆಯಲ್ಲಿ ಇದನ್ನು ಸೇರಿಸದೇ ಇರೋದು ಅಡಿಕೆನ, ಮತ್ತು ಈವರೆಗೂ ಈ ಅಡಿಕೆ ಬಗ್ಗೆ ಇವರೆಲ್ಲ ತಾತ್ಸಾರ ಮನೋಭಾವವನ್ನು ಹೊಂದಿದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ನಿಶಿಕಾಂತ್ ದುಬೆ ಅವರ ಹೇಳಿಕೆಗೆ ನಮ್ಮ ರಾಘವೇಂದ್ರ ಅವರ ಬೆಂಬಲ ಇದೆ, ಶೋಭಾ ಕರಂದ್ಲಾಜೆ ಬೆಂಬಲ ಇದೆ, ನಳಿನ್ ಕುಮಾರ್ ಕಟೀಲನ ಬೆಂಬಲ ಇದೆ, ಮತ್ತು ಯಾರೋ ಸಿದ್ದೇಶ್ ಅವರ ಬೆಂಬಲ ಇದೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ಇವತ್ತು ಒತ್ತಾಯ ಮಾಡ್ತೀವಿ, ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರ ಸಂಘ, ಈ ಕೂಡಲೇ ನೀವು ನಿಮಗೇನಾದ್ರು ಅಡಿಕೆ ಬೆಳೆಗಾರರು ಹಿತರಕ್ಷಣೆ ಮುಖ್ಯವಾಗಿದ್ರೆ
ಅಡಿಕೆಗೆ ಗೌರವ ತಂದ್ಕೊಡ್ಬೇಕು ಅಂತಿದ್ರೆ ಈ ಕೂಡಲೇ ನೀವು ಈ ಯೂನಿಯನ್ ಯಾರು ನಮ್ಮ ಈ ನಿಶಿಕಾಂತ್ ದುಬೆ ಅಂತ ಹೇಳಿ ಏನು ಬಿಜೆಪಿ ನಿಮ್ಮ ಇವರಿದಾರಲ್ಲ ಜಾರ್ಖಂಡಿನ MP ಗೊಡ್ಡ MP ಇವರ ಹೇಳಿಕೆಯನ್ನು ಖಂಡಿಸಬೇಕು. ಜೊತೆಗೆ ನಾನು ಇನ್ನೊಬ್ಬರನ್ನ ಇಲ್ಲಿ ಪ್ರಸ್ತಾಪ ಹೆಸರು ಮಾಡ್ತಿದ್ದೀವಿ, ನಮ್ಮ ಗೃಹ ಸಚಿವರು ಮಾನ್ಯ. ನೋಡಿ, ಯಾವ್ದಾದ್ರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಡಿಕೆ ಪ್ರಕೋಷ್ಠ ಅಂತ ಹೇಳಿ ಒಂದು ವಿಭಾಗವನ್ನ, ಪ್ರತ್ಯೇಕ ವಿಭಾಗವನ್ನು ಇಟ್ಕೊಂಡು ಅಡಿಕೆ ಬೆಳೆಗಾರರಿಗೆ ನಾವು ಗೌರವ ತಂದ್ಕೊಡ್ತೀವಿ, ನಾವು ಸಂಘಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಕೋಷ್ಠವನ್ನ ಪ್ರಾರಂಭ ಮಾಡಿ ಅದರ ಅಧ್ಯಕ್ಷರು ಯಾರು? ಆರ್ಗ ಜ್ಞಾನೇಂದ್ರ. ಹಾಗೇನೆ ಅಡಿಕೆ ಕಾರ್ಯಪಡೆ ಅಂತ ಒಂದು ಮಾಡ್ಕೊಂಡಿರಿ, 10 ಕೋಟಿ ರೂಪಾಯಿ ಯಡಿಯೂರಪ್ಪನವರು ಅದಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತಿಗೂ ಕಾರ್ಯಪಡೆ ಆಫೀಸ್ ನಂಗಂತೂ ಗೊತ್ತಿಲ್ಲ, ನೀವು ಯಾರು ಗೊತ್ತಿದ್ರೆ ಹೇಳಿ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಇವತ್ತು ಈ ಕಾರ್ಯಪಡೆ ಅಧ್ಯಕ್ಷರು, ಅಡಿಕೆ ಪ್ರಕೋಷ್ಠದ BJP ಅಧ್ಯಕ್ಷರು, ಕರ್ನಾಟಕ ಸರ್ಕಾರ ನೇಮಕ ಮಾಡಿರ್ತಕ್ಕ ಅಡಿಕೆ ಕಾರ್ಯಪಡೆ ಅಧ್ಯಕ್ಷರು ಗೃಹ ಸಚಿವರು ಅಂತ ಆರ್ಗ ಜ್ಞಾನೇಂದ್ರ ಅವರಿಗೆ ಒಂದು ನಾನು ಒತ್ತಾಯನ ಮಾಡ್ತಿದ್ದೀವಿ. ನಿಮಗೆ ನಿಜವಾಗ್ಲೂ ನೀವು ಕಾರ್ಯಪಡೆ ಅಧ್ಯಕ್ಷರಾಗಿದ್ರೆ, ಪ್ರಕೋಷ್ಠದ ಅಧ್ಯಕ್ಷರಾಗಿದ್ರೆ, ಸ್ವತಃ ಅಡಿಕೆ ಬೆಳೆಗಾರರಾಗಿದ್ರೆ, ನೀವು ದಯವಿಟ್ಟು ಈ ಕೂಡಲೇ ಈ ಏನು ಜಾರ್ಖಂಡ್ನ BJP ಸಂಸದ ಇದನ್ನಲ್ಲ, ಅಡಿಕೆಯ ಮಾನವ ಬಳಕೆಯನ್ನ ನಿಷೇಧ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿಯಲ್ಲ, ಅವನ ಹೇಳಿಕೆಯನ್ನ ತೀವ್ರ ಖಂಡಿಸಬೇಕು. ಜೊತೆಗೆ ನಿಮಗೆ ಏನಾದ್ರು ಧೈರ್ಯ ಇದ್ರೆ, ನೀವು ನಿಜವಾಗ್ಲೂ ನಿಮಗೆ ಬದ್ಧತೆ ಇದ್ರೆ ಕಾರ್ಯಪಡೆ ಅಧ್ಯಕ್ಷರು ಅಂತ ಹೇಳಿ ಅದನ್ನ ಕೇವಲ ಅಲಂಕಾರದ ಅಧಿಕಾರನೋ ಅಥವಾ ನಿಮಗೆ ಬದ್ಧತೆ ಇರತಕ್ಕಂಥದ್ದು ಪ್ರದರ್ಶನ ಮಾಡಬೇಕು ಅಂದ್ರೆ ಕೂಡಲೇ ಪ್ರಧಾನಮಂತ್ರಿಗೆ ಪತ್ರ ಬರೀರಿ. ಅಡಿಕೆ ಔಷಧಿ ಗುಣ ಹೊಂದಿದೆ, ಅಡಿಕೆ ನಮ್ಮ ಪೂಜ್ಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಬದುಕಿನಲ್ಲಿ ಪೂಜ್ಯ ಭಾವನೆ, ಗೌರವ ಭಾವನೆ ಹೊಂದಿರತಕ್ಕಂಥ ಈ ಅಡಿಕೆಗೆ ಅಗೌರವ ಉಂಟು ಮಾಡಿದ್ದಾನೆ. ಈ ಮೂಲಕ BJP ಸಂಸದನ ಹೇಳಿಕೆಯು ಭಾರತ ದೇಶದ ಲಕ್ಷಾಂತರ ಅಡಿಕೆ ಬೆಳೆಗಾರರ ಭಾವನೆಗೆ ಧಕ್ಕೆ ಉಂಟು ಮಾಡಿರೋದ್ರಿಂದ ಅವನು ಕೂಡಲೇ ಕ್ಷಮೆ ಕೇಳಬೇಕು. ಜೊತೆಗೆ ಅವನನ್ನ BJP ಪಕ್ಷದಿಂದ ಅವನಿಗೆ ಉಚ್ಚಾಟನೆ ಮಾಡಬೇಕು ಅಂತ ನೀವು ಪ್ರಧಾನಮಂತ್ರಿಗೆ ಪತ್ರವನ್ನು ಬರೆದು ನಿಮ್ಮ ಬದ್ಧತೆಯನ್ನು ಪ್ರದರ್ಶಿಸಬೇಕು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರ ಮನೋರಂಜನ್ ಅಭಿನಯದ ಮುಗಿಲ್ಪೇಟೆ ಚಿತ್ರ ನವೆಂಬರ್ 19ರಂದು ಬಿಡುಗಡೆಯಾಗಲಿದೆ. ರಾಜ್ಯಾದ್ಯಂತ ಬಿಡುಗಡೆಯಾಗಲಿರುವ ಈ ಸಿನಿಮಾಗೆ ಸೆನ್ಸಾರ್ ಮಂಡಳಿ US ಸರ್ಟಿಫಿಕೇಟ್ ನೀಡಿದೆ. ಈ ಕುರಿತಾಗಿ ಮುಗಿಲ್ಪೇಟೆ ಚಿತ್ರತಂಡ ಮಾಧ್ಯಮಗೋಷ್ಠಿ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರದ ನಾಯಕ ಮನೋರಂಜನ್, ಇಡೀ ಚಿತ್ರತಂಡದ ಶ್ರಮದ ಫಲವಾಗಿ ಇದೀಗ ನಮ್ಮ ಚಿತ್ರ ಬಿಡುಗಡೆ ಹಂತಕ್ಕೆ ಬಂದಿದೆ. ಬೆಂಗಳೂರು, ಚಿಕ್ಕಮಗಳೂರು, ಹಾಸನ, ಸಕಲೇಶಪುರ, ಕುಂದಾಪುರ, ತೀರ್ಥಹಳ್ಳಿ ಮುಂತಾದ ಕಡೆ ಚಿತ್ರೀಕರಣ ನಡೆಸಿದ್ದೇವೆ. ಇದು ಒಂದು ಜಾನರ್ನ ಸಿನಿಮಾ ಅಲ್ಲ. ಕೌಟುಂಬಿಕ ಸನ್ನಿವೇಶ, ಪ್ರೀತಿ, ಸಾಹಸ, ಉತ್ತಮ ಹಾಸ್ಯ ಎಲ್ಲವೂ ನಮ್ಮ ಸಿನಿಮಾದಲ್ಲಿದೆ ಎಂದರು. ಈ ಚಿತ್ರದಲ್ಲಿ ಸಾಧು ಕೋಕಿಲ, ರಂಗಾಯಣ ರಘು, ತಾರಾ, ಅವಿನಾಶ್ ರಂತಹ ದೊಡ್ಡ ತಾರಾಗಣವೇ ಇರಲಿದೆ. ಸಿನಿಮಾದ ನಾಯಕಿಯಾಗಿ ಕಯಾದು ಅಭಿನಯಿಸಲಿದ್ದಾರೆ. ಮುಗಿಲ್ಪೇಟೆ ನನ್ನ 3ನೇ ಸಿನಿಮಾ. ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಫ್ಯಾಮಿಲಿ ಇಮೋಷನ್ ಇರುವಂಥ ಸಿನಿಮಾ. ಇದರಲ್ಲಿ ಲವ್ ಇದೆ, ಆ್ಯಕ್ಷನ್ ಇದೆ, ಇಮೋಷನ್ಸ್ ತುಂಬ ಇದೆ. ಈ ಸಿನಿಮಾದಲ್ಲಿ ತಂದೆ ಪಾತ್ರದಲ್ಲಿ ಅವಿನಾಶ್ ಸರ್ ಪ್ಲೇ ಮಾಡ್ತಾ ಇದ್ದಾರೆ. ತಾಯಿ ಕ್ಯಾರೆಕ್ಟ್ರಲ್ಲಿ ತಾರಮ್ಮ ಇದ್ದಾರೆ, ಸಾಧು ಸರ್ ಇದ್ದಾರೆ. ಇದರಲ್ಲಿ ಸಾಧು ಸರ್ದು ಸ್ಪೆಷಲ್ ಪಾಯಿಂಟ್ ಏನಂದರೆ ಈ ಸಿನಿಮಾದಲ್ಲಿ 16 ಗೆಟಪಲ್ಲಿ ಬರ್ತಾರೆ. ಅದನ್ನು ನಾವು ಲಿಮ್ಕಾ ವರ್ಲ್ಡ್ ರೆಕಾರ್ಡ್ಸ್ ಕೊಡ್ತಾ ಇದ್ದೀವಿ ಸಾಧು ಸರ್ದು. ರಂಗಾಯಣ ರಘು ಸರ್ ಇದ್ದಾರೆ. ಅವ್ರು ಬಂದು ಇಡೀ ಸಿನಿಮಾದಲ್ಲಿ ಕುಂದಾಪುರ್ ಲೋಕಲ್ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಹಾಸ್ಯದಲ್ಲಿ ಸ್ಟಾರ್ಟ್ ಆಗುವಂಥ ಪಾತ್ರ ಅವ್ರದ್ದು, ಬಟ್ ಕ್ಲೈಮ್ಯಾಕ್ಸ್ ಹತ್ರ ಒಂದು ಗುರು ಸ್ಥಾನನೇ ನೀಡ್ತಾರೆ ಹೀರೋಗೆ. ಸೊ ಅದೊಂದು ಇಂಪಾರ್ಟೆಂಟ್ ರೋಲ್ ಅವ್ರದ್ದು. ಹೀರೋಯಿನ್ ಬಂದು ಹೊಸ ಹುಡುಗಿ ಪುಣೆಯಿಂದ, ಅವ್ರದ್ದು ಮೊದಲನೇ ಸಿನಿಮಾ ಇದು. ಆ್ಯಕ್ಟರ್ ರಿಷಿ ಬಂದು ಒಂದು ಸ್ಪೆಷಲ್ ಅಪಿಯರೆನ್ಸಲ್ಲಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಡೈರೆಕ್ಟರ್ ಬಂದು ಭರತ್ ಅಂತ, ಇದಕ್ಕೆ ಮುಂಚೆ ಒಂದೇ ಒಂದು ಸಿನಿಮಾ ಮಾಡಿದರು, ಅಡಚಣೆಗಾಗಿ ಕ್ಷಮಿಸಿ ಅಂತ. ಮ್ಯೂಸಿಕ್ ಬಂದು ಶ್ರೀಧರ್ ವಿ ಸಂಭ್ರಮ್ ಸರ್ ಅವರು. ಆಮೇಲೆ ಅಪ್ಪನವರಿದ್ದಾರೆ, ಪ್ರಶಾಂತ್ ಸಿದ್ದಿ ಅವರಿದ್ದಾರೆ. ಸೊ ಓವರಾಲ್ ಇದೊಂದು ತುಂಬ ದೊಡ್ಡ ಕಾಸ್ಟ್ ಇರುವಂಥ ಸಿನಿಮಾ. ಈ ಸಿನಿಮಾ ನನಗೇನಕ್ಕೆ ತುಂಬ ಸ್ಪೆಷಲ್ ಅಂದರೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಇದು ನಂದು ಮೊದಲನೇ ಸಿನಿಮಾ ಸಾಹೇಬ ಒಂದು ಮಟ್ಟಿಗೆ ಸಕ್ಸಸ್ ಆಯಿತು, ಬಟ್ ನಂದು 2ನೇ ಸಿನಿಮಾ ಬೃಹಸ್ಪತಿ ನಾನು ಅಂದ್ಕೊಂಡಂಗೆ ಆಗಿರಲಿಲ್ಲ. ಸಿನಿಮಾ ಅದು ತುಂಬ ವೀಕ್ ಆಯಿತು ನಂದು. ಸೊ ಅದಕ್ಕೆ ಸ್ವಲ್ಪ ಒಂದು 2 ಇಯರ್ಸ್ ಗ್ಯಾಪ್ ತೊಗೊಂಡು ಸ್ವಲ್ಪ ಏನೋ ಮಿಸ್ ಹೊಡಿತಾ ಇದ್ದೀವಿ. ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ರವಿಚಂದ್ರನ್ ಮಗ ಅಂದರೆ. ಸೊ ಫಸ್ಟ್ ಸಿನಿಮಾಲು ಸ್ವಲ್ಪ ಕಂಪ್ಲೇಂಟ್ಸ್ ಇತ್ತು, ಆ್ಯಕ್ಷನ್ ಇರಲಿಲ್ಲ, ಕಾಮಿಡಿ ಇರಲಿಲ್ಲ, ಎಲ್ಲ ಕಡಿಮೆ ಇತ್ತು ಅಂತ ಎಲ್ಲ ಕಡೆಯಿಂದ ಕಂಪ್ಲೇಂಟ್ಸ್ ಬರ್ತಿತ್ತು ನನಗೆ. ಸೊ ಅದು
ಸೊ ಸೆಕೆಂಡ್ ಸಿನಿಮಾ ತುಂಬ ಬ್ಯಾಡ್ ಆಗೇ ಇತ್ತು ನನ್ನದು, ಎಲ್ಲ ಸರಿಯಾಗಿ ಓಡಲಿಲ್ಲ ಸಿನಿಮಾ, ಅದು ಜನ ನನ್ನ ಅಕ್ಸೆಪ್ಟ್ ಮಾಡಿಲ್ಲ ಆ ಸಿನಿಮಾದಲ್ಲಿ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿ ನಮ್ಮ ತಂದೆಯವ್ರ ಜೊತೆ ಡಿಸ್ಕಸ್ ಮಾಡಿ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಟೈಮ್ ತೊಗೊಂಡು ಮಾಡಿರುವಂಥ ಪ್ರಾಜೆಕ್ಟ್ ಮುಗಿಲ್ಪೇಟೆ. ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇದಕ್ಕೆ ಕಾರಣ ಏನು ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ಕನ್ನಡ ಮೀಡಿಯಂ 24x7ನ ಹೊಸ ಕಾರ್ಯಕ್ರಮಗಳು: ಗಾಂಧಿ ಕಥನ, ಕನ್ನಡ ಸೀಮೆಯೋಳ್, ನೋ ಮೋರ್ ಇಂಗ್ಲಿಷ್. ನೋಡಲು ಮರೆಯದಿರಿ, ಪ್ರತಿದಿನ ಬೆಳಗ್ಗೆ 9ರಿಂದ 9:30 ನಿಮ್ಮ ಊರಿನಲ್ಲೂ ಸಮಸ್ಯೆಗಳಿವೆಯೇ? ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮ ಊರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ: 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸಾಪ್ ವರದಿಗಾರ. ಶಿವಮೊಗ್ಗದ ಜಯನಗರ ಬಡಾವಣೆಯ 2ನೇ ಪ್ಯಾರಲಲ್ ರಸ್ತೆಯಲ್ಲಿ ಶುಭಾರಂಭಗೊಂಡಿದೆ ಸದಾಯು ಆಯುರ್ವೇದ ಆಸ್ಪತ್ರೆ. ಇಲ್ಲಿ ಪೈಲ್ಸ್, ಪಿಸ್ತುಲಾ ಹಾಗೂ ಪಿಷರ್ಗೆ ಅತ್ಯಾಧುನಿಕ ಚಿಕಿತ್ಸೆ ಲಭ್ಯವಿದೆ. ಕನ್ಸಲ್ಟೇಷನ್, ಮೆಡಿಸಿನ್, ಸರ್ಜರಿ, ಪಂಚಕರ್ಮ ಚಿಕಿತ್ಸೆಯೂ ಇಲ್ಲಿ ಲಭ್ಯ. ಮೂತ್ರದಲ್ಲಿ ಕಲ್ಲು, ಗ್ಯಾಸ್ಟ್ರಿಕ್, ಪಿತ್ತ ಸಮಸ್ಯೆಗೆ ಪರಿಹಾರ. ಹೆಚ್ಚುತ್ತಿರುವ ತೂಕ, ಬಂಜೇತನ, ಲೈಂಗಿಕ ಸಮಸ್ಯೆ, ಚರ್ಮ ಕಾಯಿಲೆ, ಕೂದಲು ಉದುರುವಿಕೆ, ಮಹಿಳೆಯರ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಸಿಗುತ್ತದೆ. ಪುಷ್ಯ ನಕ್ಷತ್ರದಂದು ಸ್ವರ್ಣಪ್ರಾಶನ, ವೈದ್ಯರ ಸಲಹೆಯಂತೆ ಆಕ್ಯುಪಂಕ್ಚರ್ ಥೆರಪಿ, ಔಷಧಿಯುಕ್ತ ಸ್ಟೀಮ್ ಬಾತ್, ಮಸಾಜ್ ಸೌಲಭ್ಯವಿದೆ. ಸಂಪರ್ಕಿಸಿ ಸದಾಯು ಆಯುರ್ವೇದ ಆಸ್ಪತ್ರೆ, 2ನೇ ತಿರುವು, 2ನೇ ಪ್ಯಾರಲಲ್ ರಸ್ತೆ, ಜಯನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7353941008. ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ 9:30. ಹಾಡು ಹಳೆಯದಾದರೇನು ಭಾವನವನವೀನ ರಾತ್ರಿ 8:30. ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆಯಾಗಿದೆ ಮಲೆನಾಡು ಉತ್ಸವ. ಪ್ರಪಂಚದ ಅದ್ಭುತ ಕಟ್ಟಡಗಳ ಪ್ರದರ್ಶನ, 50 ಅಡಿ ಎತ್ತರದ ಪ್ಯಾರಿಸ್ನ ಐಫೆಲ್ ಟವರ್, ಮ್ಯೂಸಿಕಲ್ ಫೌಂಟೇನ್ನ ವಿಶೇಷ ಆಕರ್ಷಣೆ, ರೊಬೋಟಿಕ್ ಪಕ್ಷಿಗಳ ಲೋಕ, ಶಾಪಿಂಗ್ನ ಅದ್ಭುತ ಅನುಭವಕ್ಕಾಗಿ ಇಲ್ಲಿದೆ ಅವಕಾಶ. ಹ್ಯಾಂಡ್ಲೂಮ್, ಹ್ಯಾಂಡಿಕ್ರಾಫ್ಟ್, ಗೃಹ ಉಪಯೋಗಿ ವಸ್ತುಗಳು, ಸಿದ್ಧ ಉಡುಪುಗಳು, ಫರ್ನಿಚರ್ಗಳು, ಪುಸ್ತಕಗಳು ಹಾಗೂ ಬಾಯಲ್ಲಿ ನೀರೂರಿಸುವ ಆಹಾರ ಮಳಿಗೆಗಳು. ಭರಪೂರ ಮನರಂಜನೆಗೂ ಕೊರತೆ ಇಲ್ಲ. ಬೃಹತ್ ಜಾಯಿಂಟ್ ವೀಲ್, ಟೊರಟೊರಾ, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಕೊಲಂಬಸ್, ವಾಟರ್ ಬೋಟ್, ಹೆಲಿಕಾಪ್ಟರ್, ಬೌನ್ಸಿ ಹಾಗೂ ಪುಟಾಣಿ ಮಕ್ಕಳ ಬಾಲಲೋಕ. ಅದ್ಭುತ ಶಾಪಿಂಗ್ ಅನುಭವ, ಅನ್ಲಿಮಿಟೆಡ್ ಫನ್, ಸಖತ್ ಎಂಟರ್ಟೈನ್ಮೆಂಟ್ಗಾಗಿ ಹಿಂದೆ ಭೇಟಿ ಕೊಡಿ ಮಲೆನಾಡು ಉತ್ಸವ. ಶಿವಮೊಗ್ಗದ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರದ ಮಹಾನಗರ ಪಾಲಿಕೆ ಮೈದಾನ. ಅತ್ಯಂತ ಖುಷಿಯ ಸಮಯವನ್ನ ನಿಮ್ಮದಾಗಿಸಿಕೊಳ್ಳಿ.
ನಮಸ್ಕಾರ. ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಎಲ್ಲಾ ರೀತಿಯ ಸಾವಯವ ಉತ್ಪನ್ನಗಳು ಇನ್ನು ಮುಂದೆ ಒಂದೇ ಕಡೆ ನಿಮಗೆ ದೊರೆಯಲಿದೆ. ಹೌದು, ಶಿವಮೊಗ್ಗದಲ್ಲಿ ಆರ್ಗೋ ಪ್ಲಾನೆಟ್ ಎನ್ನುವ ನೂತನ ಮಳಿಗೆ ಶನಿವಾರ ಉದ್ಘಾಟನೆಯಾಗಲಿದೆ. ಈ ಮಳಿಗೆಯನ್ನ ಸಚಿವ ಕೆ.ಎಸ್. ಈಶ್ವರಪ್ಪ ಉದ್ಘಾಟಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆರ್ಯವರ್ಷ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಿ.ಎಸ್. ಅರುಣ್, ಮಹಾನಗರ ಪಾಲಿಕೆ ಸದಸ್ಯರಾದ ಮೀನಾ ಗೋವಿಂದರಾಜ್, ಐಎಂಎ ಅಧ್ಯಕ್ಷ ಡಾಕ್ಟರ್ ಶಿವಯೋಗಿ ಹಾಗೂ ಎನ್ಇಎಸ್ ಅಧ್ಯಕ್ಷ ಟಿ.ಆರ್. ಅಶ್ವಥ್ ನಾರಾಯಣ್ ಶೆಟ್ಟಿ ಆಗಮಿಸಲಿದ್ದಾರೆ. ಮೊದಲನೇದು SD ಕೋಟೆಯಲ್ಲಿ ನಾವು ಲಾಂಚ್ ಆಗಿದೆ. ಎರಡನೇದು ಬಂದು ಶಿವಮೊಗ್ಗದಲ್ಲಿ ಆರ್ಗೋ ಪ್ಲಾನೆಟ್ ಲಾಂಚ್ ಆಗ್ತಾ ಇದೆ. ಇವತ್ತು ಏನು ಆರ್ಗೋ ಪ್ಲಾನೆಟ್ ಯೂನಿಟ್ ಆಫ್ ಗ್ರೀನ್ ಪ್ಲಾನೆಟ್ ಅಂತ ಏನು ಹೇಳ್ತಾ ಇದ್ವಿ, ತಾಯಿ ಸಂಸ್ಥೆ ಬಂದು ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸ್. ಈ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ಸ್ ಸಂಸ್ಥೆ ಕಳೆದ 20 ವರ್ಷದಿಂದ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಒಂದು ಸಂಸ್ಥೆ. ಇಲ್ಲಿ ಇವತ್ತು ಆರ್ಗ್ಯಾನಿಕ್ ಅಂತ ಏನು ತುಂಬ ಶಾಪ್ಗಳು ಬರ್ತಾ ಇದ್ದಾವೆ, ಅವ್ರ ಹತ್ರ ಏನು ಸರ್ಟಿಫಿಕೇಷನ್ ಇದೆ ಇಲ್ಲವೋ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ರೈತರಿಂದ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಗಳನ್ನ ಬೆಳೆಸಿ ಆ ರೈತನಿಂದ ಬೈಬ್ಯಾಕ್ ಮಾಡಿ ಇಲ್ಲಿ ನಾವು ನಮ್ಮ ಶೋರೂಮ್ನಲ್ಲಿ ಈ ಆರ್ಗೋ ಪ್ಲಾನೆಟಲ್ಲಿ ರೈತರಿಗೆ ಮತ್ತು ಗ್ರಾಹಕರಿಗೆ ವಿತ್ ಇಂಡಿಯಾ ಆರ್ಗ್ಯಾನಿಕ್ ಸರ್ಟಿಫೈಡ್ ಬೈ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಇಂಡಿಯಾ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಇರುತ್ತೆ. ಅಪಿಡಾ ಗೌರ್ಮೆಂಟ್ ಆಫ್ ಇಂಡಿಯಾ ಇಕೋ ಸರ್ಟಿಫಿಕೇಷನ್ ಇರುತ್ತೆ. ವೇದಿಕ್ ಆರ್ಗ್ಯಾನಿಕ್, UKC ಆರ್ಗ್ಯಾನಿಕ್, USDA ಯುನೈಟೆಡ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆರ್ಗ್ಯಾನಿಕ್, ಇಷ್ಟು ಸರ್ಟಿಫಿಕೇಷನ್ ಇರ್ತಕ್ಕಂಥ ಒಂದು ಪ್ಯೂರ್ ಆರ್ಗ್ಯಾನಿಕ್ ಸಂಸ್ಥೆ ಗ್ರೀನ್ ಪ್ಲಾನೆಟ್ ಬಯೋ ಪ್ರಾಡಕ್ಟ್ ಸಂಸ್ಥೆ. ಈ ಸಂಸ್ಥೆ ಕಳೆದ 20 ವರ್ಷದಿಂದ ನಾವು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಬೇಸಿಕಲಿ ವಿ ಆರ್ ಮ್ಯಾನುಫ್ಯಾಕ್ಚರ್ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಇವತ್ತೇನು ಸಾವಯವ ಕೆಮಿಕಲ್ ಪಾಯ್ಸನ್ ಇಲ್ಲದೆ ನಾವು ಬೆಳೆ ಬೆಳೀಲಿಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ರೈತರಿದ್ದಾರೆ. ವಿತೌಟ್ ಕೆಮಿಕಲ್, ವಿತೌಟ್ ಪಾಯ್ಸನ್, ನಾನ್ ಪಾಯ್ಸನಸ್ ಟೆಕ್ನಾಲಜಿ, ನ್ಯಾನೋ ಬಯೋ ಟೆಕ್ನಾಲಜಿ ವಿತ್ ಪಾಲಿಹೈಡ್ರಲ್ 68 ಫಾರ್ಮ್, ಈ ಒಂದು ಟೆಕ್ನಾಲಜಿಲಿ ನಾವು ಕಳೆದ 20 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ವಿ. ಹಾಗಾಗಿ ನಾವು ಬೆಳೆಸ್ತಕ್ಕಂಥ ರೈತರ ಹತ್ರ ನಾವೇನು ಸಾವಯವದಲ್ಲಿ ಬೆಳೆಸ್ತಾ ಇದ್ವಿ ಅದನ್ನು ನಾವು ಬೈಬ್ಯಾಕ್ ಮಾಡಿ ಸರ್ಟಿಫೈಡ್ ಬೈಬ್ಯಾಕ್ ಮಾಡಿದ್ರೂ ಕೂಡ ಅದಕ್ಕೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮುಖಾಂತರ, ಇಂಡಿಯಾ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮುಖಾಂತರ ನಾವು ಗ್ರಾಹಕರಿಗೆ ಸಂಪೂರ್ಣವಾದಂತೆ 100% ಅದು ಯಾವುದೇ ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ರು ಅದರಲ್ಲಿ ಯಾವುದೇ ರೆಸಿಡ್ಯೂ ಕಂಟೆಂಟ್ ಆಗಲಿ ಕೆಮಿಕಲ್ ಕಂಟೆಂಟ್ ಆಗಲಿ ಬರದಿರೋ ರೀತಿ ಈ ಒಂದು ಆರ್ಗ್ಯಾನಿಕ್ ಆರ್ಗೋ ಪ್ಲಾನೆಟ್ನ ನಾವು ಲಾಂಚ್ ಮಾಡ್ತಾ ಇದ್ವಿ. ತಾವೆಲ್ಲರೂ ತಮ್ಮ ಸಹಕಾರ ಕೊಟ್ಟು ನಾಳೆ ನಮ್ಮ ಏನು ಹೊಸ ಶೋರೂಮ್ ಇನಾಗ್ರೇಷನ್ ಆಗ್ತಾ ಇದೆ, ತಾವೆಲ್ಲ ಬಂದು ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ಳಿ. ಬಂಗಾರದ ಬೆಲೆ ಮತ್ತೆ ಏರಿಕೆ ಹಾದಿ ಹಿಡಿದಿದೆ. ಬೆಂಗಳೂರಿನಲ್ಲಿ ಬಂಗಾರದ ಬೆಲೆ ಶುಕ್ರವಾರವೂ ತುಟ್ಟಿಯಾಗಿದೆ. ಗುರುವಾರ ಕೂಡ ಚಿನ್ನದ ಬೆಲೆ ಏರಿಕೆ ಆಗಿತ್ತು. ಗುರುವಾರ 22 ಕ್ಯಾರೆಟ್ನ 10 ಗ್ರಾಂ ಬಂಗಾರದ ಬೆಲೆ 47,250 ರೂಪಾಯಿ ಆಗಿದ್ರೆ, ಶುಕ್ರವಾರ 90 ರೂಪಾಯಿ ಹೆಚ್ಚಾಗಿ 47,340 ರೂಪಾಯಿಗೆ ಬಂದು ನಿಂತಿದೆ. 10 ಗ್ರಾಂನ 24 ಕ್ಯಾರೆಟ್ ಚಿನ್ನದ ಬೆಲೆ ನಿನ್ನೆ 48,250 ರೂಪಾಯಿ ಇತ್ತು. ಇಂದು 90 ರೂಪಾಯಿ ಹೆಚ್ಚಾಗಿ 48,340 ರು ಆಗಿದೆ. ಬೆಳ್ಳಿ ದರ ಸಹ ಏರಿಕೆಯ ಹಾದಿ ಹಿಡಿದಿದೆ. ಗುರುವಾರ 1 ಕೆಜಿ ಬೆಳ್ಳಿಗೆ 64,700 ರು ದರ ಇದ್ದರೆ, ಶುಕ್ರವಾರ 1,800 ರೂಪಾಯಿ ಏರಿಕೆಯಾಗಿ 66,500 ರೂಪಾಯಿ ಆಗಿದೆ. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ 1 ಕೆಜಿ ಬೆಳ್ಳಿಯ ಬೆಲೆ 66,500 ರೂಪಾಯಿ ಇದೆ. ಉಳಿದಂತೆ ಚೆನ್ನೈ, ಹೈದರಾಬಾದ್, ಕೊಯಮತ್ತೂರು, ಭುವನೇಶ್ವರ, ಮಧುರೈ, ವಿಜಯವಾಡ, ವಿಶಾಖಪಟ್ಟಣಂನಲ್ಲಿ ಬೆಳ್ಳಿಯ ಬೆಲೆ 70,600 ರೂಪಾಯಿ ಆಗಿದೆ. ಇನ್ನು ಮುಂಬೈ, ದೆಹಲಿ ಹಾಗೂ ಕೋಲ್ಕತ್ತಾದಲ್ಲಿ ಸಹ 66,500 ರೂಪಾಯಿ ದರ ಇದೆ. ಬೆಳೆಗಳಿಗೆ ಹರಿಸಲಾಗ್ತಾ ಇರುವ ನೀರನ್ನ ನಿಲ್ಲಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಂಬಂಧ ಭದ್ರಾ ಕಾಡ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನವೆಂಬರ್ 16ರಂದು ಬೆಳಗ್ಗೆ 11 ಗಂಟೆಗೆ ಶಿವಮೊಗ್ಗದ ಮಲವಗೊಪ್ಪ ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರದಲ್ಲಿ ನಿಗದಿಪಡಿಸಲಾಗಿದ್ದ ಸಭೆಯನ್ನ ಮುಂದೂಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಸಭೆಯನ್ನ ಮುಂದೂಡಲಾಗಿದೆ ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ.
ವಾಯುಭಾರ ಕುಸಿತದಿಂದ ಶಿವಮೊಗ್ಗದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಗುಡುಗು ಸಹಿತ ಸಿಡಿಲಿನಿಂದ ಕೂಡಿದ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕೆಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ನೀಡಿದೆ. ದಕ್ಷಿಣ ಒಳನಾಡು ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಅಧಿಕವಾಗಿರಲಿದ್ದು ಶಿವಮೊಗ್ಗದಲ್ಲಿಯೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆಯೇ ಉತ್ತರ ಒಳನಾಡು ಮತ್ತು ಕರಾವಳಿಯಲ್ಲಿ ಸಾಧಾರಣವಾಗಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಇದೀಗ ಕೊರೋನಾ ಕುರಿತಾದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಕೇವಲ 2 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಭದ್ರಾವತಿ ತಾಲೂಕಿನಲ್ಲಿ 1, ಅದೇ ರೀತಿಯಾಗಿ ಹೊಸನಗರ ತಾಲೂಕಿನಲ್ಲಿ 1 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ. ಶಿವಮೊಗ್ಗದಲ್ಲಿ ಇವತ್ತು ಕೇವಲ 2 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು ಸೋಂಕಿತರ ಸಂಖ್ಯೆ 31ಕ್ಕೆ ಏರಿಕೆಯಾಗಿದೆ. ಹೊಸನಗರ ಮತ್ತು ಭದ್ರಾವತಿ ತಾಲೂಕಿನಲ್ಲಿ ತಲಾ 1 ಕೇಸ್ಗಳು ಪತ್ತೆಯಾಗಿದೆ. ಬೇರೆ ಯಾವ ತಾಲೂಕಿನಲ್ಲೂ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿಲ್ಲ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊಬೈಲ್ನಲ್ಲಿ ಜೋರಾಗಿ ಮಾತನಾಡುವಂತಿಲ್ಲ, ಹೇಳಿದ ಮಾತು ಕೇಳದಿದ್ರೆ ಬಸ್ನಿಂದಲೇ ಔಟ್. ಕೆಎಸ್ಆರ್ಟಿಸಿಯಿಂದ ಹೊಸ ರೂಲ್ಸ್ ಜಾರಿ. ಕೃಷಿ ಮೇಳಕ್ಕೆ ಚಿತ್ರದುರ್ಗದ ಮುರುಘಶ್ರೀಗಳ ಚಾಲನೆ. ಸಾಧನೆ ಮಾಡಿದ ಅನ್ನದಾತರಿಗೆ ಸಮಾರಂಭದಲ್ಲಿ ಸನ್ಮಾನ. ಉತ್ತಮ ಜೀವನ ಪದ್ಧತಿ ಅಳವಡಿಸಿಕೊಳ್ಳುವಂತೆ ಶ್ರೀಗಳ ಕರೆ. ಆಭರಣ ಪ್ರಿಯರಿಗೆ ಮತ್ತೆ ಶಾಕ್. ಮತ್ತೆ ಗಗನಮುಖಿಯಾದ ಬಂಗಾರದ ಬೆಲೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 47,250 ರೂಪಾಯಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.